ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಸೂರ್ಯ 10 ಲಕ್ಷ ಸಾಲ ತೀರಿಸ್ಬಿಟ್ಟಿದ್ದಾನೆ ಅಂತ ಓದ್ಕೊಂಡು ವಿಶಾಲಮ್ಮ ಮನೋಜನ ಅರೆಸ್ಟ್ ಮಾಡಿಸ್ತಾಳೆ. ಪೊಲೀಸ್ನವರು ರಂಗನಾಥ್ ಅವ್ರ ಮನೆಗೆ ಬಂದು ನೀನೇನಾ ಮನೋಜ ಅಂತ ಹೇಳಿ ಇಟ್ಕೋತಾರೆ. ಮನೋಜ ಓಡೋಗ್ತಿರ್ತಾನೆ. ಎಲ್ಲೋ ಹೋಗ್ತೀಯಾ ಅಂತ ಹೇಳಿ ಇಟ್ಕೋತಾರೆ. ಅಮ್ಮ ಅಮ್ಮ ನನ್ನನ್ನು ಕಾಪಾಡಮ್ಮ ಅಂತ ಮನೋಜ ಕೂಗ್ತಿರ್ತಾನೆ. ಆಗ ಸೂರ್ಯ ಬಂದು ಸರ್, ಆ ಫೈನಾನ್ಸಿಯರ್ ಹತ್ರ ಸಾಲ ಮಾಡಿರೋದೇನೋ ನಿಜ. ನಾವೀಗ ತಾನೇ ಸ್ವಲ್ಪ ದುಡ್ಡನ್ನ ಕಟ್ಟಿ ಬಂದಿದ್ದೀವಿ, ಅದಕ್ಕೆ ರೆಸಿಪ್ಟ್ ಸಹ ತಂದಿದ್ದೀವಿ ನೋಡಿ ಅಂತ ಹೇಳಿ ರೆಸಿಪ್ಟ್ನ ತೋರಿಸ್ತಾರೆ ಸೂರ್ಯ ಮೀನಾ. ಮಿಕ್ಕಿರೋ ದುಡ್ಡು ಕಟ್ಟೋಕ್ಕೆ ಟೈಮ್ ಸಹ ಕೊಟ್ಟಿದ್ದಾರೆ ಸರ್ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಸರ್, ಅವರು ಕಂಪ್ಲೇಂಟ್ ಕೊಡೋ ಹಾಗೆ ಇಲ್ಲ, ನಾವು ಸಾಲ ತೀರಿಸ್ತಿದ್ದೀವಲ್ಲ ಅಂತ ಸೂರ್ಯ ಕೇಳ್ತಿರುವಾಗ ಸಾಲ ಮಾಡಿರೋದೇ ಬೇರೆಯಪ್ಪ, ಆದರೆ ಇವನು ನಿಮ್ಮ ಅಪ್ಪನ ಸೈನ್ನ ಫೋರ್ಜರಿ ಮಾಡಿ ಚೀಟಿಂಗ್ ಮಾಡಿದ್ದಾನೆ. ಹೇಳ್ಬೇಕು ಅಂದರೆ ಇದು ಕ್ರಿಮಿನಲ್ ಅಫೆನ್ಸು. ಅವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದನೇ ನಾವು ಆ್ಯಕ್ಷನ್ ತಗೋತಿರೋದು ಅಂತಾರೆ ಇನ್ಸ್ಪೆಕ್ಟ್ರು. ಸರ್, ನಾವು ದುಡ್ಡು ಕಟ್ಟಿದ್ದೀವಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ. ದುಡ್ಡು ಬಿಡಪ್ಪ, ಇವರಪ್ಪ ಯಾರು ಅಂತ ಕೇಳ್ತಾರೆ. ಇವರೇ ಸರ್ ನಮ್ಮಪ್ಪ ಅಂತ ಸೂರ್ಯ ಹೇಳ್ತಾನೆ. ಸರ್, ನಿಮ್ಮ ಮಗ ನಿಮ್ಮ ಸೈನ್ನ ಫೋರ್ಜರಿ ಮಾಡಿ ತಾನೇ ಸಾಲ ತಗೊಂಡಿರೋದು ಅಂತ ಕೇಳ್ತಾರೆ ಇನ್ಸ್ಪೆಕ್ಟ್ರು. ರಂಗನಾಥ್ ಅವರು ಏನು ಮಾತಾಡೋಕ್ಕಾಗದೆ ಮೌನವಾಗಿರ್ತಾರೆ. ಆಗ ಸೂರ್ಯ, ಸರ್, ಅವನು ಸೈನ್ನ ಫೋರ್ಜರಿ ಮಾಡಿ ಸಾಲ ತಗೊಂಡಿರೋದು ನಿಜ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದನ್ನೆಲ್ಲ ಫೈನಾನ್ಸಿಯರ್ ಹತ್ರ ಮಾತಾಡಿ ಸರಿ ಮಾಡಿದ್ದೀವಲ್ಲ ಸರ್ ಅಂತಾನೆ. ಇವನು ಮಾಡಿರೋದು ಕ್ರಿಮಿನಲ್ ಕೆಲಸ, ಇದರಲ್ಲಿ ಸರಿ ಮಾಡೋದು ಏನಿದೆ ಅಂತ ಇನ್ಸ್ಪೆಕ್ಟ್ರು ಕೇಳ್ತಾರೆ. ಸರ್, ಅದೆಲ್ಲ ಓಕೆ ಸರ್, ಆದರೆ ಆ ಫೈನಾನ್ಸಿಯರ್ 3 ತಿಂಗಳು ಒಳಗಾಗಿ ಸಾಲ ತೀರಿಸಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳೋಗ್ಬಿಟ್ಟು ದಿಢೀರಂತ ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ಹೇಳ್ತಾನೆ ರವಿ. ನಾವೇನು ಮಾಡೋಕ್ಕಾಗುತ್ತೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಆ್ಯಕ್ಷನ್ ತಗೋತಿದ್ದೀವಿ ಅಷ್ಟೇ. ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರೋವಾಗ ಮನೋಜ, ಸರ್, ನಮ್ಮ ಅಪ್ಪನ ಸೈನ್ನ ತಾನೇ ನಾನು ಫೋರ್ಜರಿ ಮಾಡಿರೋದು, ಬೇರೆ ಯಾರ ಸೈನು ಮಾಡಲಿಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಆಗ ಇನ್ಸ್ಪೆಕ್ಟ್ರು, ನೀನು ಮನೇಲಿ ಕೂತ್ಕೊಂಡು ಪೇಪರ್ನಲ್ಲಿ ಯಾರು ಸೈನ್ ಬೇಕಾದರೂ ಮಾಡ್ಕೊ, ಆದರೆ ನೀನು ಹೋಗಿ ಸಾಲದ ಪತ್ರದಲ್ಲಿ ಇನ್ನೊಬ್ರು ಸೈನ್ ಮಾಡಿ ಸಾಲ ತಗೊಂಡಿದೆಯಲ್ಲ, ಅದಕ್ಕೆ ನೀನು ಅಪರಾಧಿಯಾಗಿದೆಯಾ. ಇನ್ನೆಷ್ಟು ಜನ ಸೈನ್ನ ಫೋರ್ಜರಿ ಮಾಡಿದೀಯಾ ನೀನು, ನಡೆಯೋ ಸ್ಟೇಷನ್ಗೆ ಅಂತಾರೆ ಇನ್ಸ್ಪೆಕ್ಟ್ರು. ಆಗ ಮನೋಜ, ಅಮ್ಮ ನೀನಾದರೂ ಹೇಳಮ್ಮ ಅಂತಾನೆ. ಸರ್, ಅವನನ್ನು ಬಿಟ್ಬಿಡಿ ಸರ್ ಅಂತ ಶಾಂತಿ ಕೇಳ್ಕೊತಾಳೆ. ಅವ್ನು ಜೈಲ್ಗೆಲ್ಲ ಹೋಗಿ ಅಭ್ಯಾಸ ಇಲ್ಲ ಸರ್ ಅಂತಿರೋವಾಗ, ಹಾಗಾದರೆ ಇವನಿಗೆ ಫೋರ್ಜರಿ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ತಾರೆ ಇನ್ಸ್ಪೆಕ್ಟ್ರು. ಶಾಂತಿ ಏನು ಮಾತಾಡದೆ ತಲೆ ತಗ್ಗಿಸ್ತಾಳೆ. ಸರ್, ಸ್ವಲ್ಪ ಟೈಮ್ ಕೊಡಿ ಸರ್, ಫೈನಾನ್ಷಿಯರ್ ಹತ್ರ ಮಾತಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನೆಲ್ಲ ಸ್ಟೇಷನಲ್ಲಿ ಬಂದು ಮಾತಾಡಿ ಅಂತೇಳಿ ಇನ್ಸ್ಪೆಕ್ಟ್ರು ಮನೋಜನ್ನ ಹೇಳ್ಕೊಂಡು ಹೋಗ್ತಿರ್ತಾರೆ. ಮನೋಜ ಅಮ್ಮ ಅಂತ ಜೋರಾಗಿ ಕಿರ್ಚ್ತಾ ಇರ್ತಾನೆ. ಅಮ್ಮ ನನ್ನನ್ನು ಕಾಪಾಡಮ್ಮ, ನನಗೆ ಭಯ ಆಗ್ತಿದೆ ಅಮ್ಮ ಅಂತ ಕೂಗ್ತಾ ಇರ್ತಾನೆ. ಸರ್, ಅವನನ್ನು ಬಿಟ್ಬಿಡಿ ಸರ್, ಮನೋಜ್ ಅಂತ ಶಾಂತಿ ಹಿಂದೆ ಓಡೋಗ್ತಿರ್ತಾಳೆ. ರಂಗನಾಥ್ ಅವರು ಏನು ಮಾತಾಡದೆ ಮೌನವಾಗಿರ್ತಾರೆ. ಮನೋಜನ್ನ ಜೀಪಲ್ಲಿ ಕೂರಿಸ್ಕೋತಾರೆ. ತೆಗಿಯೋ ಗಾಡಿನ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು. ಮನೋಜ ಅಮ್ಮ ಅಂತ ಕೂಗ್ತಾ ಇರ್ತಾನೆ. ಶಾಂತಿ ಮನೋಜ್ ಅಂದ್ಕೊಂಡು ಹಿಂದೆ ಸ್ವಲ್ಪ ದೂರ ಓಡೋಗ್ತಾಳೆ. ರಂಗನಾಥ್ ಅವರು ಮೌನವಾಗಿ ಒಳಗೊಳಗೆ ತುಂಬ ನೋವು ಅನುಭವಿಸ್ತಾ ಇರ್ತಾರೆ. ಆಗ ಅಕ್ಕಪಕ್ಕದ ಜನ ಅಲ್ಲೇ ನಿಂತಿರೋರು, ಏನಪ್ಪ ರಂಗನಾಥ ತುಂಬಾ ಒಳ್ಳೆ ಮನುಷ್ಯ, ಆದರೆ ಅವ್ರ ಮಗನ ಅರೆಸ್ಟ್ ಮಾಡ್ತಿದ್ದಾರಲ್ಲ ಅಂತ ಕೇಳ್ತಾರೆ. ಆಗ ಇನ್ನೊಬ್ರು, ಅವರು ಒಳ್ಳೆಯವರಾದರೆ ಏನಂತೆ, ಅವ್ರ ಮಗ ಒಳ್ಳೆಯವರಾಗಿರ್ಬೇಕಲ್ಲ ಹಾಗಂತ ಮಾತಾಡ್ಕೋತಿರ್ತಾರೆ. ಈ ಕಡೆ ಶಾಂತಿ ಗೋಳಾಡ್ತಿರ್ತಾಳೆ. ರಂಗನಾಥ್ ಅವ್ರ ಹತ್ರ ಓಡ್ ಬರ್ತಾಳೆ. ಏನ್ರಿ, ನನ್ನ ಮಗುನ ಕರ್ಕೊಂಡು ಹೋಗ್ತಿದ್ದಾರೆ, ಅವನನ್ನ ಕಾಪಾಡಿ ಅಂತ ಕೈ ಮುಗ್ದು ಬೇಡ್ಕೋತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಯಾರನ್ನ ಕಾಪಾಡಬೇಕು, ಏನಕ್ಕೆ ಕಾಪಾಡಬೇಕು, ನಿನ್ನಿಂದನೇ ಅವನಿಗೆಲ್ಲ ಆಗಿದ್ದು, ಈಗ ಇವಳಿಗೆ ಸಂತೋಷನ ಅಂತ ಕೇಳೋ ಸೂರ್ಯ, ಅವನೀಗಾಗಬೇಕಾದ್ರೆ ಕಾರಣನೇ ನಿಂತಾನೆ. ನಿನ್ ಸುತ್ತ ನೋಡು, ರೋಡ್ನಲ್ಲಿ ಹೋಗೋರು ಬರೋರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಈಗ ನಮ್ಮನೆ ಮಾನ ಮರ್ಯಾದೆಯೆಲ್ಲ ರೋಡಿಗೆ ಬಂದ್ಬಿಡ್ತಲ್ಲ, ಈಗ ಇವಳಿಗೆ ಸಂತೋಷ ಆಯ್ತಾ ಅಂತ ಕೇಳ್ರೋ. ಅವನನ್ನ ಒಬ್ಬ ಕ್ರಿಮಿನಲ್ ಆಗಿ ಮಾಡಿಬಿಟ್ಲಲ್ಲ, ಮೊದಲು ಇವಳನ್ನ ಎಳ್ಕೊಂಡೋಗ್ಬೇಕಿತ್ತು ಅವರು. ಇವಳು ಒಬ್ಳು ತಾಯಿ, ಆ ಲಕ್ಷಣ ಇವಳಿಗಿದೆಯೇನೋ ಅಂತ ಬೈಕೊಂಡು ಹೋಗ್ತಾ ಇರ್ತಾರೆ. ಅಪ್ಪ, ನೀನು ಟೆನ್ಷನ್ ಆಗ್ಬಿಡಪ್ಪ, ಸಮಾಧಾನ ಮಾಡ್ಕೊಳಪ್ಪ ಅಂತ ಸೂರ್ಯ ಮತ್ತು ರವಿ ರಂಗನಾಥ್ ಅವ್ರ ಹಿಂದೆ ಹೋಗ್ತಾರೆ. ಶಾಂತಿ ಓಡಾಡ್ತಾ ರೋಡಲ್ಲೇ ನಿಂತಿರ್ತಾಳೆ. ಈ ಕಡೆ ವಿಶಾಲಮ್ಮ, ತುಂಬ ಸಂತೋಷ ಆಯಿತು, ನಾನು ಹೇಳ್ದಾಗೆ ಮಾಡಿದ್ದೀರ ಅಲ್ವಾ, ಆದರೆ ಒಂದು ಸಣ್ಣ ಕೊರಗು, ಅವಳಾಗಂತಿರೋವಾಗ ಏನು ಕೊರಗು ನಿಮಗೆ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಪೊಲೀಸ್ ಬಂದು ಮನೋಜನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಾಗ ಆ ಕುಟುಂಬನೇ ರೋಡಿಗೆ ಬಂದು ನಿಂತಿತ್ತಲ್ಲ, ಅವ್ರು ಗೋಳಾಡೋದನ್ನ ಬೇಡ್ಕೊಳ್ಳೋದನ್ನ ನೇರವಾಗಿ ನೋಡಲಿಲ್ವಲ್ಲ, ಅದೊಂದೇ ಕೊರಗು ನನಗೆ ಅಂತಾಳೆ. ಆದರೆ ನೀವು ಅಂದ್ಕೊಂಡಿದ್ದು ನಡೀತಲ್ಲ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಅದೊಂದೇ ನಡೆದಿದ್ದು, ಆದರೆ ಮನೋಜ್ ಸ್ವಲ್ಪ ದಿನ ಅಲ್ಲೇ ಇರಬೇಕು, ಅವನು ಹೊರಗಡೆನೇ ಬರಬಾರ್ದು ಹಾಗಂತ ವಿಶಾಲು ಹೇಳ್ತಾಳೆ. ಫೋರ್ಜರಿ ಕೇಸಲ್ಲಿ ಅಷ್ಟು ಈಸಿಯಾಗಿ ಹೊರಗಡೆ ಬರೋಕ್ಕಾಗಲ್ಲ, ಅದಕ್ಕೆ ಬೇಲು ಅಂತಲೂ ಸಿಗಲ್ಲ ಅಂತಾನೆ ಫೈನಾನ್ಷಿಯರ್. ತುಂಬ ಒಳ್ಳೆಯದು, ಕೊಬ್ಬಾಡ್ತಿದ್ರಲ್ಲ ಆ ಸೂರ್ಯ ಮೀನಾ, ಅವನನ್ನು ಕಾಪಾಡೋಕ್ಕೆ ಮನೆಗೂ ಸ್ಟೇಷನ್ಗೂ ಅಲಿಬೇಕು ಅಂತಾಳೆ. ಮನೆನ ಕಾಪಾಡೋಕ್ಕೋಸ್ಕರ ದುಡ್ಡು ಸಂಪಾದನೆ ಮಾಡೋಕೆ ನಿಂತಿದ್ರಲ್ಲ, ಈಗ ಇವನನ್ನು ಕಾಪಾಡೋಕ್ಕೆ ಅಲ್ಲಿಲಿ ಬಿಡು ಹಾಗಂತೂ ವಿಶಾಲು ಹೇಳ್ತಿರುವಾಗ, ಇದಕ್ಕೂ ಮೇಲೆ ಅವರು ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಫೋಕಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ಸಂಪಾದನೆ ಮಾಡಿ ದುಡ್ಡು ಕಟ್ಟೋವಷ್ಟರಲ್ಲಿ ನಾವು ಕೊಟ್ಟಿರೋ ಟೈಮು ಮುಗಿದೋಗುತ್ತೆ ಅಂತಾನೆ ಫೈನಾನ್ಸಿಯರ್. ಅಷ್ಟರಲ್ಲಿ ಮನೆಯೇ ಜಪ್ತಿ ಮಾಡ್ಬೋದು ಅಂತಿರುವಾಗ, ಅಷ್ಟಾಗ್ಬಿಟ್ರೆ ಸಾಕು ಅಂತಾಳೆ ವಿಶಾಲು. ಆ ಕುಟುಂಬದವರೆಲ್ಲ ಎಲ್ಲರೂ ಬೀದಿಗೆ ಬಂದು ನಿಲ್ಲಬೇಕು, ಅಷ್ಟಾದರೆ ಸಾಕು ಅಂತ ವಿಶಾಲು ಹೇಳ್ತಿರೋವಾಗ, ಆ ಸೂರ್ಯ ಮೀನನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಇಷ್ಟು ಕಡಿಮೆ ಸಮಯದಲ್ಲೇ 10 ಲಕ್ಷನ ರೆಡಿ ಮಾಡಿದ್ದಾರೆ. ಈಗ ಮನೋಜನ ಹೊರಗಡೆ ತರೋಕೆ ಏನು ಬೇಕಾದರೂ ಮಾಡ್ತಾರೆ ಅಂತಾನೆ ಫೈನಾನ್ಷಿಯರ್. ಆಗ ವಿಶಾಲಮ್ಮ, ಇಂಥ ಸಮಯದಲ್ಲೇ ದುಡ್ಡು ಸಂಪಾದನೆ ಮಾಡೋದನ್ನ ಅವರು ಮರ್ತ್ಬಿಡ್ತಾರೆ. ಸಾಲನ ಸೂಲನ ಮಾಡಿ
ಹೇಗೋ 10 ಲಕ್ಷ ರೆಡಿ ಮಾಡಿದ್ದಾರೆ, ಮಿಕ್ಕಿದ 38 ಲಕ್ಷ ಏನು ಸಾಧಾರಣ ವಿಷಯ ಅಲ್ಲ. ಅವಳಾಗೆ ಮಾತಾಡ್ತಿರುವಾಗ ಆಂಟಿ ಆಂಟಿ ಅನ್ಕೊಂಡು ಓಡ್ ಬರ್ತಾಳೆ ರೋಹಿಣಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ವಿಶಾಲು ಫೋನ್ ಇಡ್ತಾಳೆ. ಆಂಟಿ ಆಂಟಿ ಅಂತ ಜೋರಾಗಿ ಕೂಗ್ತಾ ಏದು ಉಸಿರು ಬಿಡ್ತಾ ರೋಹಿಣಿ ಓಡ್ ಬರ್ತಾಳೆ. ಯಾಕೆ ರೋಹಿಣಿ ಒಂಥರ ಇದೆಯಾ, ಏನಾಯ್ತು ಅಂತ ಕೇಳ್ತಾಳೆ ವಿಶಾಲು. ಏನಂಟಿ ನೀವು ಈ ಥರ ಮಾಡಿಬಿಟ್ರಿ, ಮನೋಜ್ ಅವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರಂತೆ, 48 ಲಕ್ಷ ಫೋರ್ಜರಿ ಕೇಸಲ್ಲಿ ಅವ್ರನ್ನ ಸ್ಟೇಷನ್ ಕರ್ಕೊಂಡೋಗಿದಾರಂತಲ್ಲ ಅಂತ ಕೇಳ್ತಾಳೆ. ಆ ಫೈನಾನ್ಷಿಯರ್ ನಿಮ್ಗೆ ಗೊತ್ತಿರೋರು ತಾನೆ, ಅವ್ರು ಯಾಕಂಟಿ ಈ ಥರ ಮಾಡಿದ್ರು ಅಂತ ರೋಹಿಣಿ ಹೇಳ್ತಾ ಕೇಳ್ತಾಳೆ. ಎಲ್ಲ ನನಗೆ ಗೊತ್ತಿದೆ ನಮ್ಮ ನಡೆದಿದ್ದು ಹಾಗಂತ ವಿಶಾಲು ಹೇಳಿದ ತಕ್ಷಣ ರೋಹಿಣಿ ಶಾಕ್ ಆಗ್ತಾಳೆ. ಗೊತ್ತಿದ್ದು ಹೇಗಂಟಿ ಅರೆಸ್ಟ್ ಆಗೋಗಿ ಬಿಟ್ರಿ ಅಂತಾಳೆ ರೋಹಿಣಿ. ಇರು ಯಾಕೆ ಈ ಥರ ಟೆನ್ಷನ್ ಆಗ್ತಿದ್ಯಾ ರೋಹಿಣಿ ಅಂತಾಳೆ ವಿಶಾಲು. ಯಾಕಂಟಿ ನೀವು ಈ ಥರ ಮಾಡಿಬಿಟ್ರಿ, ಒಂದೇ ಒಂದು ಮಾತು ನನಗೆ ಹೇಳ್ಬೋದಿತ್ತಲ್ವಾ, ಅವರು ಮಾವನ್ ಸೈನ್ ಮಾಡಿ ದುಡ್ಡು ತೊಗೊಂಡಿರೋದೆಲ್ಲ ನಮ್ಗೆ ಗೊತ್ತಿರೋದೇ ಅಲ್ವಾ ಆಂಟಿ. ಆ ಸೂರ್ಯ ಮೀನಾ ದುಡ್ಡು ಕಟ್ತೀನಿ ಅಂತ ಹೇಳಿದಾರಲ್ಲ, ಮತ್ತು ಇನ್ನೇನಕ್ಕೆ ಅವರನ್ನು ಅರೆಸ್ಟ್ ಮಾಡಿಸಿದ್ರಿ ಅಂತ ಕೇಳ್ತಾಳೆ. ಮನೋಜ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ ತಕ್ಷಣ ನನಗೂ ತುಂಬಾ ಕಷ್ಟ ಆಯಿತು ಆಂಟಿ. ಹಾಗಂತ ರೋಹಿಣಿ ಹೇಳ್ತಿರೋವಾಗ ಮಾತಾಡಬೇಕಾಗಿದ್ನೆಲ್ಲನೂ ಮಾತಾಡಿ ಮುಗಿಸ್ಬಿಟ್ಟಿಯಾ, ಇನ್ನೂ ನೀನು ಏನು ಮಾಡ್ತಾನೆ ಇದೆಯಲ್ಲ, ನಿನ್ಗೆ ಅಷ್ಟು ಗೊತ್ತಾಗ್ತಿಲ್ವಾ, ನಾನು ಇದನ್ನೆಲ್ಲ ಮಾಡಿದ್ದು ನಿನಗೋಸ್ಕರನೇ ಅಂತಾಳೆ ವಿಶಾಲು. ನನಗೋಸ್ಕರನ ಅಂತ ರೋಹಿಣಿ ಕೇಳ್ತಾಳೆ. ಹೌದಮ್ಮ, ಮನೋಜ್ ಜೊತೆ ನೀನು ಸೇರೋ ಯೋಚನೆ ನಿನ್ಗಿದೆಯೋ ಇಲ್ವೋ, ಆದರೆ ನನಗೆ ಮಾತ್ರ ಇದೆ. ನಾನು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದು, ಅದರಿಂದನೇ ನಿನಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಅಂತಾಳೆ. ನನಗೆ ಅರ್ಥ ಆಗ್ತಿಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಿರೋವಾಗ, ಅರ್ಥ ಆಗುವಾಗ ಹೇಳ್ತೀನಿ ರೋಹಿಣಿ. ಈಗ ಅವ್ರ ಮನೆ ಜಪ್ತಿಗೆ ಬರ್ತಿತ್ತು, ಅಷ್ಟರಲ್ಲೇ ಆ ಸೂರ್ಯ ಮೀನಾ ಇಬ್ಬರು ಫೈನಾನ್ಷಿಯರ್ ಹತ್ರ ಟೈಮ್ ತೊಗೊಂಡು ದುಡ್ಡನ್ನ ಕಟ್ಬಿಟ್ಟಿದ್ದಾರೆ. ಅವ್ರು ಇಷ್ಟು ಬೇಗ ದುಡ್ಡು ಕಟ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊ ರೋಹಿಣಿ, ಆ ಮನೇಲಿ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರನೇ ನೀನು ಆ ಮನೆಗೆ ಹೋಗಿ ಸೇರೋಕ್ಕೆ ಸಾಧ್ಯ. ಮನೆ ಏನಾದರೂ ಶಾಂತವಾಗಿತ್ತು ಅಂತ ಅನ್ಕೋ, ನಿನ್ನ ಜೀವನ ಹಾಳಾಗೋಯ್ತು ಅಂತಾನೆ ಅರ್ಥ. ಆಮೇಲೆ ಆ ಮನೇಲಿ ನಿನಗೆ ಜಾಗನೇ ಇಲ್ಲದೆ ಇರೋವಾಗ್ಬಿಡುತ್ತೆ. ನೀನು ಆ ಮನೆಗೆ ಸೇರಬೇಕು ಅಂದರೆ ಮನೋಜ್ ಆ ಕುಟುಂಬದಿಂದ ಮೊದಲು ಹೊರಗಡೆ ಬರಬೇಕು ಅಂತ ಕೆಲಸನೇ ಈಗ ನಾನು ಮಾಡಿರೋದು ಅಂತಾಳೆ ವಿಶಾಲು. ಅದಕ್ಕೆ ಅವ್ರು ಜೈಲಿಗೆ ಹೋಗ್ಬೇಕಾ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ಹಾಗಾದರೆ ಅವ್ರು ನನ್ನಿಂದ ಇನ್ನೂ ದೂರನೇ ಆಗಿಬಿಡ್ತಾರಲ್ಲ ಆಂಟಿ ಅಂತ ಕೇಳ್ತಾಳೆ. ಇಲ್ಲಿ ನೋಡಮ್ಮ ರೋಹಿಣಿ, ನಾನು ಎಲ್ಲನೂ ಯೋಚನೆ ಮಾಡಿನೇ ಈ ಕೆಲಸ ಮಾಡಿರೋದು. ಆ ಮನೇನ ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ಸೂರ್ಯ ಮೀನಾ ದುಡ್ಡನ್ನ ಸೇರಿಸ್ತಾ ಇದ್ರು. ಈಗ ಮನೋಜನ ಪೊಲೀಸ್ನವ್ರು ಕರ್ಕೊಂಡೋಗಿದಾರಲ್ಲ, ಈಗ ಅದನ್ನೆಲ್ಲ ನಿಲ್ಲಿಸಿ ಮನೋಜನ ಹೇಗೆ ಹೊರಗಡೆ ಕರ್ಕೊಂಡು ಬರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಕೋರ್ಟು, ಕೇಸು, ಲಾಯರು ಅಂತ ಅದೇ ಆಗುತ್ತೆ. ಈ ಸಮಯದಲ್ಲಿ ನೀನೇನು ಮಾಡಬೇಕು ಗೊತ್ತಾ, ಮನೋಜನ ಕಾಪಾಡಿ ಹೇಗಾದರೂ ಮನೆಗೆ ಕರ್ಕೊಂಡು ಬರಬೇಕು ಅಂತಾಳೆ. ನಾನು ಹೇಗಂಟಿ ಮನೋಜ್ ಅವ್ರನ್ನ ಕಾಪಾಡೋಕ್ಕಾಗುತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಏನಾದರೂ ಮಾಡು ರೋಹಿಣಿ, ನಿನ್ನ ಹತ್ರ ಚಿನ್ನ ಗಿನ್ನ ಏನಾದರೂ ಇದ್ದರೆ ತಗೊಂಡೋಗಿ ಗಿರ್ವಿ ಇಟ್ಟು ಒಬ್ಬರು ಲಾಯರ್ನ ನೋಡಿ ಮನೋಜನ ಹೊರಗಡೆ ಕರ್ಕೊಂಡು ಬಾ ಅಂತಾಳೆ. ನೀನು ಅವ್ರ ಹೆಂಡ್ತಿಯಾಗಿ ಇಷ್ಟನ್ನಾದರೂ ಮಾಡು ಅಂತ ಹೇಳ್ತಿರೋವಾಗ, ಹೆಂಡ್ತಿಯಾಗ ಅಂತ ರೋಹಿಣಿ ಕೇಳ್ತಾಳೆ. ಹೌದು ರೋಹಿಣಿ, ಮನೋಜ್ ಹೆಂಡ್ತಿಯಾಗೆ ನೀನು ಕೆಲಸ ಮಾಡಬೇಕು. ಈಗ ಒಂದು ವಿಷಯನ ಯೋಚನೆ ಮಾಡಿ ನೋಡು, ಮನೋಜನ ಹೊರಗಡೆ ತರೋಕೆ ಸೂರ್ಯ ಮೀನಾಯಿಂದ ಸಾಧ್ಯನೇ ಇಲ್ಲ. ಫೈನಾನ್ಷಿಯರ್ಗೆ ಒಂದಷ್ಟು ದುಡ್ಡನ್ನ ಕೊಟ್ಟರೆ ನೋ ಅಬ್ಜೆಕ್ಷನ್ ಅಂತ ಅವ್ರು ಹೇಳಬೇಕು. ಆ ಸರ್ಟಿಫಿಕೇಟ್ನ ಫೈನಾನ್ಷಿಯರ್ ಕೊಡಲ್ಲ. ಹೀಗಿರುವಾಗ ನೀನೇ ಏನಾದರೂ ಮಾಡಿ ಮನೋಜನ ಹೊರಗಡೆ ಕರ್ಕೊಂಡು ಬರೋ ದಾರಿನ ನೋಡು. ಆ ಸೂರ್ಯ ಮೀನಾ ನಿನ್ನನ್ನು ಕೈ ಬಿಟ್ಬಿಟ್ರು ಮನೋಜ್, ನಿಮ್ಮ ಮನೆಯವರೇ ಕೈ ಬಿಟ್ಬಿಟ್ರು ನಿಮ್ಮನ್ನು. ನಿಮಗೋಸ್ಕರ ನಾನು ಮಾತ್ರ ಬಂದು ನಿಮ್ಮನ್ನು ಬಿಡಿಸಿದ್ದು. ಹಾಗಂತ ಹೇಳಿ ಅವ್ರ ಮನಸ್ಸನ್ನು ಬದಲಾಯಿಸು. ಇಂಥ ಇಕ್ಕಟ್ಟಿನ ಸಮಯದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವ್ರ ಮೇಲೇ ತುಂಬ ಪ್ರೀತಿ ಬರೋದು. ಮನೋಜ್ ಮತ್ತೆ ನಿನ್ನನ್ನು ನಂಬ್ತಾರೆ, ನೋಡ್ತಾ ಇರು ಅಂತಾಳೆ ವಿಶಾಲು. ಆಗಲೇ ನೀನು ಮನೋಜನ ಆ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ಬೋದು. ಆ 48 ಲಕ್ಷನ ಮನೋಜ್ ಯಾಕೆ ಕಟ್ಟಬೇಕು? ವಿಶಾಲು ಹಾಗಂತಿರುವಾಗ ಏನು ಹೇಳ್ತಿದ್ದೀರಾ ಆಂಟಿ ಅಂತ ರೋಹಿಣಿ ಕೇಳ್ತಾಳೆ. ಹೌದಮ್ಮ ರೋಹಿಣಿ, ಅಷ್ಟೊಂದು ಸಾಲನ ನಿನ್ನ ಗಂಡ ಯಾಕೆ ತೀರಿಸ್ಬೇಕು? ಇಲ್ಲಿ ನೋಡು, ಮನೋಜನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಇಟ್ಕೋ, ಆ ಮನೆಗೂ ಮನೋಜ್ಗೂ ಸಂಬಂಧನೇ ಇರಲ್ಲ. ಅದೇ ರೀತಿನೇ ಸಾಲಕ್ಕೂ ಮನೋಜ್ಗೂ ಸಂಬಂಧನೇ ಇರಲ್ಲ ಅಂತಾಳೆ. ಆಗ ಎಲ್ಲರೂ ಸಾಲ ತೀರ್ಸೋಕ್ಕಾಗದೆ ನಡು ರೋಡಿಗೆ ಬಂದು ನಿಂತ್ಕೋತಾರೆ. ನಿನ್ನ ಪಾಡಿಗೆ ನೀನು ನಿನ್ನ ಗಂಡನ ಕರ್ಕೊಂಡು ಹೊರಟೋಗ್ಬಿಡು. ನನಗೆ ಗೊತ್ತಿರೋ ಹಾಗೆ ಇದೇ ಸರಿಯಾದ ದಾರಿ. ಈಗಲೇ ನೀನು ಸ್ಟೇಷನ್ಗೆ ಹೋಗು, ಮನೋಜನ ಬಿಟ್ಬಿಡಿ ಅಂತ ಬೇಡ್ಕೋ. ಅಳು ಜೋರಾಗಿ. ಮನೋಜ್ ಹತ್ರ ಹೋಗಿ ನಿಮ್ಮನ್ನು ಹೇಗಾದರೂ ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳು. ಅವಳು ಹಾಗಂತಿರೋವಾಗ ನನ್ನ ಕೈಲಾಗುತ್ತಾ ಆಂಟಿ ಅಂತ ಕೇಳ್ತಾಳೆ ರೋಹಿಣಿ. ಅದನ್ನೆಲ್ಲ ಆಮೇಲೂ ನೋಡ್ಕೊಳ್ಳೋಣ ರೋಹಿಣಿ, ನೀನು ಅವನಿಗೋಸ್ಕರ ಟ್ರೈ ಮಾಡ್ತಿದ್ಯಾ ಅಂತ ಅವ್ನಿಗೆ ಅನ್ನಿಸ್ಬೇಕು. ಹೋಗು, ಮೊದಲು ನೀನು ಸ್ಟೇಷನ್ಗೆ ಹೋಗು ಅಂತ ಹೇಳ್ತಾಳೆ. ರೋಹಿಣಿ ಹೋಗ್ತಿದ್ದಳು ಮತ್ತೆ ಬಂದು, ಆಂಟಿ ನೀವು ಹೇಳಿದ್ರೆ ಫೈನಾನ್ಷಿಯರ್ ಕೇಳ್ತಾರಲ್ಲ, ನೀವು ಯಾಕೆ ಕೇಳಬಾರ್ದು ಅಂತ ಕೇಳ್ತಾಳೆ. ತುಂಬ ಕಷ್ಟ ಅಮ್ಮ ಅದೆಲ್ಲ. ಏನಂದರೆ ಅವ್ರಿಗೆ ಸ್ವಲ್ಪ ದುಡ್ಡಿನ ದುರಾಸೆ ಜಾಸ್ತಿ. ಲಾಭ ಇಲ್ಲದೆ ಆ ವ್ಯಕ್ತಿ ಯಾವ ಕೆಲಸನೂ ಮಾಡಲ್ಲ. ಇಲ್ಲಿ ನೋಡು, ಈಗಲೂ ಕೂಡ ಅವ್ರು ಏನು ಹೇಳಿದ್ರು ಗೊತ್ತಾ, ಲೈಫ್ ಲಾಂಗ್ ಆ ಮನೋಜ್ ಜೈಲಲ್ಲೇ ಇರಬೇಕು ಅಂತ ಹೇಳಿದ್ರು. ನಾನೇ ಸಮಾಧಾನ ಮಾಡಿದೆ ಅವ್ರಿಗೆ. ಇಲ್ಲಿ ನೋಡು ರೋಹಿಣಿ, ನಾನು ನಿನಗೋಸ್ಕರನೇ ಈ ಕೆಲಸನೆಲ್ಲ ಮಾಡಿರೋದು. ನೀನು ಹೋರಾಡಿ ನಿನ್ನ ಗಂಡನ ಬಿಡಿಸ್ತೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗ್ಲಿ ಬಿಡು. ಹಾಗಂತ ವಿಶಾಲು ಹೇಳ್ತಿರೋವಾಗ, ಕರೆಕ್ಟ್ ಆಂಟಿ, ಮನೋಜ್ಗೆ ನನ್ನ ಮೇಲೆ ಲವ್ ಬರಬೇಕು ಅಂದರೆ ನಾನೇ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು. ನಾನು ನೋಡ್ಕೋತೀನಿ ಆಂಟಿ ಹಾಗಂತ ರೋಹಿಣಿ ಹೇಳೋಗ್ತಾಳೆ. ಈ ಕಡೆ ಮನೋಜ ಜೈಲಲ್ಲಿ ಕೂತಿರ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಶ್ವೇತಾ ಲಾಯರ್ನ ಕರ್ಕೊಂಡು ಬರ್ತಾಳೆ. ಬನ್ನಿ ಮೇಡಮ್ ಅಂತ ಸೂರ್ಯ ಓಡೋಗ್ತಾನೆ. ಏನು ಸೂರ್ಯ ಇದು, ನನಗೆ ಅರ್ಜೆಂಟ್ ಕೋರ್ಟ್ನಲ್ಲಿ ಕೇಸ್ ಇತ್ತು, ನಾನು ತುಂಬಾ ಬ್ಯುಸಿಯಾಗಿದೆ,
ಏನಕ್ಕೆ ಇವ್ರನ್ನ ಕಳಿಸಿ ನನ್ನನ್ನು ಕರೆಸಿದ್ರಿ ಅಂತ ಕೇಳ್ತಾಳೆ. ನಾನು ಇನ್ಸ್ಪೆಕ್ಟರ್ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ ಅಂತಾರೆ ಲಾಯರ್. ಹಾಗಲ್ಲ ಮೇಡಮ್, ಇನ್ಸ್ಪೆಕ್ಟರ್ಗೆ ನಾವು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ ನಿಮ್ಮ ಅಣ್ಣ ಯಾವಾಗಲೂ ಸಮಸ್ಯೆನಲ್ಲಿ ಸಿಕ್ಕಾಕೋತಾನೆ ಇರ್ತಾರ ಅಂತ ಲಾಯರ್ ಕೇಳ್ತಾರೆ. ಏನೋ ಗೊತ್ತಿಲ್ದೇನೆ ಈ ಕೆಲಸ ಮಾಡ್ಬಿಟ್ಟಿದ್ದಾನೆ ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಅದಕ್ಕೆ ನಿಮ್ಮ ಅಪ್ಪನ ಸೈನ ಫೋರ್ಜರಿ ಮಾಡ್ತಾರಾ ಹಾಗಂತ ಲಾಯರ್ ಕೇಳ್ತಾರೆ. ಮೇಡಮ್ ಏನು ಮಾಡೋದು ಮೇಡಮ್, ಅವ್ನು ನಮ್ಮಣ್ಣ. ಹಾಗಂತ ಸೂರ್ಯ ಹೇಳ್ತಾನೆ, ಮನೆಯಲ್ಲಿ ಮಾವ ತುಂಬ ಚಿಂತೆಯಲ್ಲಿದ್ದಾರೆ ಮೇಡಮ್. ಹೇಗಾದರೂ ಮನೋಜ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತಾಳೆ ಮೀನಾ. ಸರಿನಮ್ಮ, ನಾನು ಮಾತಾಡಿ ನೋಡ್ತೀನಿ ಅಂತ ಲಾಯರ್ ಕೃಷ್ಣ ಹೇಳ್ತಾರೆ. ಸೂರ್ಯ, ಮೀನಾ, ಶ್ವೇತಾ ಎಲ್ಲರೂ ಒಳಗಡೆ ಹೋಗ್ತಿರೋವಾಗ ನೀವೆಲ್ಲರೂ ಇಲ್ಲೇ ಇರಿ. ಎಲ್ಲರೂ ಹೋದರೆ ಇನ್ಸ್ಪೆಕ್ಟ್ರು ಟೆನ್ಷನ್ ಆಗ್ತಾರೆ. ನಾನೇ ಮಾತಾಡ್ತೀನಿ ಅಂತ ಲಾಯರ್ ಒಬ್ಬರೇ ಒಳಗೋಗ್ತಾರೆ. ಈ ಕಡೆ ಮೀನಾ, ತುಂಬ ಥ್ಯಾಂಕ್ಸ್ ಶ್ವೇತಾ, ಸರಿಯಾದ ಸಮಯಕ್ಕೆ ಲಾಯರ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಮೀನಾ ಅವರೇ? ಸಿಕ್ಕಾಕೊಂಡಿರೋದು ಮನೋಜ್ ಅಣ್ಣ ತಾನೇ ಅಂತ ಶ್ವೇತಾ ಹೇಳ್ತಾಳೆ. ನೀವೇನು ವರಿ ಮಾಡ್ಕೋಬೇಡಿ, ಹೇಗಾದರೂ ಅವ್ರನ್ನ ಹೊರಗಡೆ ಕರ್ಕೊಂಡು ಬರೋಣ ಅಂತಾಳೆ ಶ್ವೇತಾ. ಲಾಯರ್ ಒಳಗೆ ಬರ್ತಾರೆ. ನಮಸ್ತೆ ಸರ್, ನಾನು ಮನೋಜ್ ಅವ್ರ ಲಾಯರ್ ಕೃಷ್ಣರಾಮ್ ಅಂತ ಹೇಳ್ತಾರೆ. ನೀವು ಯಾರಿಗೆ ಗೊತ್ತಿಲ್ಲ ಮೇಡಮ್, ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟ್ರು ಕೇಸ್ ಫೈಲ್ನೆಲ್ಲ ತೋರಿಸ್ತಾರೆ. ದಯವಿಟ್ಟು ಹೋಗ್ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಲಾಯರ್ ಏನು ಮಾತಾಡದೆ ಅಲ್ಲಿಂದ ಎದ್ದೋಗ್ತಾರೆ. ಹೊರಗಡೆ ಬಂದಮೇಲೆ ಏನಾಯ್ತು ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಹೇಳೋದಕ್ಕೆ ಏನಿದೆ ಸೂರ್ಯ ಅವರೇ, ಎಲ್ಲ ಗೊತ್ತಿರೋದೇ ಅಲ್ವಾ. ಟ್ರೈ ಮಾಡಿ ನೋಡೋಣ ಅಂತ ಹೋದೆ, ಆದರೆ ಕೇಸು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಸೂರ್ಯ ಕೇಳ್ತಾನೆ. ಮನೆ ಪತ್ರ ಒರಿಜಿನಲ್ಲೇ, ಆದರೆ ಅಡಮಾನ ಇಡೋ ಪೇಪರ್ನಲ್ಲಿ ನಿಮ್ಮ ಅಪ್ಪನ ಸೈನು ಫೋರ್ಜರಿ ಆಗಿದೆ ಹಾಗಿಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಾರೆ ಲಾಯರ್. ಇದರಿಂದ ಹೊರಗೆ ಕರ್ಕೊಂಡು ಬರೋಕ್ಕಾಗಲ್ವಾ ಮೇಡಮ್ ಅಂತ ಶ್ವೇತಾ ಕೇಳ್ತಾಳೆ. ಇದು ನಾನ್ ಬೇಲೇಬಲ್ ಕೇಸ್ ಅಮ್ಮ. ಅದೇನಂದರೆ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ತಪ್ಪಿಸ್ಕೊಂಡು ಬಿಡ್ತಾರೆ ಅಂತ ಬೇಲ್ ಕೂಡ ಕೊಡಲ್ಲ. ಕೇಸ್ ಕೊಟ್ಟಿರೋರು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡೋಗಿ ಡಿಮ್ಯಾಂಡ್ ಮಾಡ್ತಾರೆ. ಇಂಥ ಸಮಯದಲ್ಲಿ ಅವ್ರಿಗೆ ಬೇಲ್ ಸಿಗೋದು ತುಂಬಾ ಕಷ್ಟ ಅಂತಾರೆ. ಸರಿ ಮೇಡಮ್, ನಮ್ಮ ಅಣ್ಣನ ಕೋರ್ಟ್ಗೆ ಕರ್ಕೊಂಡೋಗೋಕೆ ಮುಂಚೆ ಆ ಫೈನಾನ್ಷಿಯರ್ ಹತ್ರನೂ ವಿಶಾಲಮ್ಮನ ಹತ್ರನೂ ಮಾತಾಡಿ ನೋಡ್ತೀವಿ. ದುಡ್ಡು ತಾನೇ ಬೇಕು, ನಾನು ಹೇಗಾದರೂ ರೆಡಿ ಮಾಡಿಕೊಡ್ತೀನಿ ಮೇಡಮ್. ಆದಷ್ಟು ಬೇಗ ಅವನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತಾನೆ ಸೂರ್ಯ. ಆಗ ಮೀನಾ, ಹೌದು ಮೇಡಮ್, ಅವರು ಜೈಲಿಗೆ ಹೋಗಿರೋದ್ರಿಂದ ನಮ್ಮ ಕುಟುಂಬಕ್ಕೆ ದೊಡ್ಡ ಅವಮಾನ ಅಂತಾಳೆ ಮೀನಾ. ಈಗ ಅವ್ರು ಮಾಡಿರೋ ಕೆಲಸಕ್ಕೆ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ ಅನ್ನೋದು ಏನಮ್ಮ ಬಂದು ಸೇರಿದೆ ಹಾಗಂತ ಲಾಯರ್ ಹೇಳ್ತಿರೋವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಏನು ಸಕ್ರೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಸೂರ್ಯ ಕೇಳ್ತಾನೆ. ಮನೋಜ್ ಎಲ್ಲೋ? ಮನೋಜ ಅಂತ ಶಾಂತಿ ಸ್ಟೇಷನ್ ಒಳಗೆ ಓಡೋಗ್ತಾಳೆ. ಸಕ್ರೆ ಅಂತ ಸೂರ್ಯ ಓಡೋಗ್ತಾನೆ. ಎಲ್ಲರೂ ಅವ್ರ ಹಿಂದೆನೆ ಓಡೋಗ್ತಾರೆ. ಮನೋಜ್ ಅಂತ ಸೀದಾ ಶಾಂತಿ ಮನೋಜ್ ಹತ್ರ ಓಡೋಗ್ತಾಳೆ. ಮನೋಜ್, ಏನು ನೀನು ಇಂಥ ಸ್ಥಿತಿನಲ್ಲಿ ನಾನು ನಿನ್ನನ್ನು ನೋಡ್ಬೇಕಲ್ಲೋ, ಅಯ್ಯೋ ದೇವ್ರೆ ಅಂತ ಶಾಂತಿ ಗೋಳಾಡ್ತಿರೋವಾಗ ಮನೋಜ, ಅಮ್ಮ ನಾನು ಈಗ ಒಳಗಿರೋದ್ರಿಂದ ನನ್ಗೆ ಅವಮಾನ ಆಗ್ತಿದೆ ಅಮ್ಮ, ಹೇಗಾದರೂ ನನ್ನನ್ನು ಹೊರಗೆ ಕರ್ಕೊಂಡೋಗಮ್ಮ ಅಂತ ಮನೋಜ ಕೇಳ್ಕೊತಿರ್ತಾನೆ. ನೀನು ಭಯ ಪಡಬೇಡುವ, ನಾನಿದ್ದೀನಿ ನಿನಗೆ, ನಾನು ನಿನ್ನನ್ನು ಹೇಗಾದರೂ ಕರ್ಕೊಂಡು ಹೋಗ್ತೀನಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಇನ್ಸ್ಪೆಕ್ಟ್ರು, ಹಲೋ, ಅಲ್ಲೇ ನಮ್ಮ ಅಕೀಸ್ ಜೊತೆ ಮಾತಾಡ್ತಿದ್ದೀರಾ, ಬನ್ನಿ ಈ ಕಡೆ. ಅವ್ರು ಹಾಗಂತಿರೋವಾಗ, ಸರ್ ಏನು ಸರ್ ನೀವು ಈ ಥರ ಅವ್ರನ್ನ ಹೊಡೆದು ಒಳಗಾಕಿದ್ದೀರಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಯಾಕೆ ಏನಕ್ಕೆ ಒಳಗಾಕಿದ್ದೀವಿ ಅವ್ರನ್ನ ಅಂತ ನಿಮ್ಗೆ ಗೊತ್ತಿಲ್ವಾ ಹಾಗಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ. ಸರ್, ಅವ್ನು ತುಂಬಾ ಓದ್ಕೊಂಡಿದ್ದಾನೆ ಸರ್, ಎಷ್ಟು ಡಿಗ್ರಿ ತೊಗೊಂಡಿದ್ದಾನೆ ಗೊತ್ತಾ ನಿಮಗೆ ಅಂತ ಶಾಂತಿ ಕೇಳ್ತಾಳೆ. ಓದಿರೋದೆಲ್ಲಾನು ಫೋರ್ಜರಿ ಮಾಡೋಕ್ಕೆ ತಾನೇ ಯೂಸ್ ಮಾಡಿರೋದು. ಇನ್ಸ್ಪೆಕ್ಟರ್ ಆಗಂತಿರೋವಾಗ, ನನ್ನ ಮಗ ಆ ರೀತಿ ಮಾಡೋನಲ್ಲ ಸರ್, ಅವ್ನು ಯಾವ ತಪ್ಪು ಮಾಡಿಲ್ಲ, ಆ ಫೈನಾನ್ಷಿಯರ್ ಬೇಕು ಅಂತಾನೆ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ, ಆದರೆ ಅವ್ರು ಸೈನ್ ಮಾಡಿರೋ ಎವಿಡೆನ್ಸ್ನೆಲ್ಲನೂ ಕರೆಕ್ಟಾಗಿ ಕೊಟ್ಟಿದ್ದಾರಲ್ಲಮ್ಮ ಅಂತ ಕೇಳ್ತಾರೆ ಇನ್ಸ್ಪೆಕ್ಟ್ರು. ಸರ್, ಎಲ್ಲ ವಿಷಯನೂ ಆ ಫೈನಾನ್ಷಿಯರ್ಗೆ ಮೊದಲೇ ಗೊತ್ತಿತ್ತು, ನಮ್ಮನ್ನು ಎದುರಿಸಿ ದುಡ್ಡು ಕೇಳೋಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದ್ದಾರೆ ಹಾಗಂತ ಶಾಂತಿ ಹೇಳ್ತಿರುವಾಗ, ಹಾಗಾದರೆ ನಿಮ್ಮ ಮಗ ಫೇಕ್ ಸೈನ್ ಮಾಡಿರೋದು ನಿಜ ತಾನೇ ಹಾಗಂತ ಇನ್ಸ್ಪೆಕ್ಟ್ರ್ ಕೇಳ್ತಿರೋವಾಗ, ಇಲ್ಲ ಸರ್, ನಮ್ಮನ್ನು ಏಮಾರಿಸ್ತಿದ್ದಾರೆ ಸರ್ ಅವರು, ನನ್ನ ಮಗಂದು ಯಾವ ತಪ್ಪು ಇಲ್ಲ ಅಂತಾಳೆ ಶಾಂತಿ. ಆಗ ಇನ್ಸ್ಪೆಕ್ಟ್ರು, ಸುಮ್ಮನೆ ಹೇಳಿದ್ದೇನೆ ಹೇಳ್ಬೇಡ ಅಮ್ಮ, ಹೋಗಮ್ಮ ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಶಾಂತಿ, ಸರ್ ಇಲ್ಲ ಸರ್, ನೀವು ನನ್ನ ಮಗನ ರಿಲೀಸ್ ಮಾಡೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಬಂದು, ಸಕ್ರೆ ಏನು ಮಾಡ್ತಿದ್ದೀರಾ ಸಕ್ರೆ ಅಂತಾನೆ. ಲೈ, ಮನೋಜನ ಆಚೆ ಬಿಡೋಕೆ ಹೇಳೋ ಅಂತಾಳೆ ಶಾಂತಿ. ಸಕ್ರೆ, ನೀವೀಗೆ ಕೂಗಾಡ್ತಿದ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ನೀನು ಸುಮ್ಮನಿರು ಸಕ್ರೆ ಅಂತ ಹೇಳ್ತಾನೆ ಸೂರ್ಯ. ನಾನು ಯಾಕೋ ಸುಮ್ಮನಿರ್ಬೇಕು, ಎಲ್ಲದಕ್ಕೂ ಕಾರಣ ನೀನೇ ಕಣೋ. ನೀನು ನೀನು ಹೆಂಡ್ತಿ ಫೈನಾನ್ಷಿಯರ್ ಹತ್ರ ಹೋಗಿದ್ರಲ್ಲ, ಆಗಲೇ ಏನೋ ಮಾಡಿದ್ದೀರಾ, ನೀನು ನೀನು ಹೆಂಡ್ತಿನೂ ಸೇರಿ ನನ್ನ ಮಗನ ಜೀವನನ ಹಾಳು ಮಾಡಿಬಿಟ್ರಲ್ಲ ಅಂತಾಳೆ. ಆಗ ಇನ್ಸ್ಪೆಕ್ಟ್ರು, ಏನಮ್ಮ ನೀವು ಇಲ್ಲಿ ಕೂಗಾಡಬಾರ್ದು, ಆಚೆ ಹೋಗಿ ಅಂತ ಹೇಳ್ತಾರೆ. ಆಗ ಶಾಂತಿ, ನಾನು ಹೋಗಲ್ಲ, ನನ್ನ ಮಗ ಇಲ್ಲ ಅಂದರೆ ನಾನು ಇಲ್ಲಿಂದ ಹೋಗಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ ಮೀನಾ ಬಂದು, ಅತ್ತೆ, ಲಾಯರ್ ಮೇಡಮ್ ಮಾತಾಡಿದಾರಲ್ಲ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತಾಳೆ. ನೀನು ಮಾತಾಡಬೇಡ್ವೆ, ಎಲ್ಲ ನಿನ್ನಿಂದನೇ ಅಂತಾಳೆ ಶಾಂತಿ. ಅವಳಾಗಂತಿರೋವಾಗಲೇ ಅಲ್ಲಿಗೆ ರೋಹಿಣಿ ಓಡ್ಬರ್ತಾಳೆ. ಮನೋಜ್ ಅಂತ ಮನೋಜ್ ಇರೋ ಕಡೆ ಓಡೋಗ್ತಾಳೆ. ಮನೋಜ್, ಏನು ಮನೋಜ್ ಇದು, ನಿಮ್ಮನ್ನು ನೋಡೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ, ಯಾಕೆ ಈ ಥರ ಮಾಡ್ಕೊಂಡ್ರಿ ಅಂತಾಳೆ. ಎಲ್ಲ ನನ್ನ ಹಣೆ ಬರ ಅಂತ ಮನೋಜ ತಲೆ ಕೆಚ್ಕೋತಾನೆ. ಸರಿ ಹೋಗುತ್ತೆ ಮನೋಜ್, ನಾನು ಬಂದ್ಬಿಟ್ಟಿದ್ದೀನಲ್ವಾ, ಎಲ್ಲನೂ ನಾನೇ ನೋಡ್ಕೋತೀನಿ ಅಂತಾಳೆ. ನೀವು ಚಿಂತೆ ಮಾಡಬೇಡಿ ಮನೋಜ್, ಖಂಡಿತ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರ್ತೀನಿ, ನಿಮ್ಮನ್ನು ಹೀಗೆ ಅಂತೂ ಇರೋಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ. ಅವಳಾಗಂತಿರುವಾಗ ಶಾಂತಿ ರೋಹಿಣಿ ಹತ್ರ ಓಡೋಗ್ತಾಳೆ. ಕೈ ಹಿಡಿದು ಹೇಳ್ಕೊಂಡು ಬರ್ತಾಳೆ. ಏಯ್, ನನ್ನ ಮಗನ ಹತ್ರ ನೀನೇನೇ ಮಾತಾಡ್ತಿದ್ಯಾ, ನಿನ್ನಿಂದನೇ ಕಣೆ ಅವನಿಗೆ ಈ ಸ್ಥಿತಿ ಬಂದಿರೋದು. ಶಾಂತಿ ಹಾಗಂತ ಕೂಗಾಡ್ತಿರೋವಾಗ ಇನ್ಸ್ಪೆಕ್ಟ್ರು, ಏನಮ್ಮ ಸ್ಟೇಷನ್ನ ಏನಿದು, ಯಾಕೆ ಈ ಥರ ಕೂಗಾಡ್ತಿದ್ದೀರಾ,
ನೀನ್ಯಾರಮ್ಮ ಅಂತ ಕೇಳ್ತಾರೆ. ಸರ್ ನಾನು ಮನೋಜ್ ಹೆಂಡ್ತಿ ರೋಹಿಣಿ ಅಂತ ಹೇಳ್ತಿರೋವಾಗ, ಸರ್ ಇವಳು ಅವ್ನ ಹೆಂಡತಿ ಏನಲ್ಲ, ಅವ್ನ ಜೀವನನ ಹಾಳು ಮಾಡಕ್ ಬಂದಿರೋಳು ಅಂತ ಶಾಂತಿ ಹೇಳ್ತಾಳೆ. ನೀವು ಸ್ವಲ್ಪ ಸುಮ್ಮನಿರಿಯಮ್ಮ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಲಾಯರ್ ಬಂದ್ಬಿಟ್ಟು, ಶಾಂತಿ ಏನಿದು ಸ್ಟೇಷನ್ ಅಲ್ಲಿ ಬಂದು ಕೂಗಾಡೋದೆಲ್ಲ ಸರಿ ಇಲ್ಲ, ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಹೇಳ್ತಾರೆ. ಸರ್ ನನ್ನ ಹಸ್ಬೆಂಡ್ ತುಂಬಾನೇ ಒಳ್ಳೆಯವರು ಸರ್, ಅವರು ಯಾರಿಗೂ ದ್ರೋಹ ಮಾಡಿದವರಲ್ಲ, ಅವರು ಫೋರ್ಜರಿ ಸೈನ್ ಮಾಡಿರೋದು ತಪ್ಪೇನೆ, ಆದ್ರೆ ಅವರು ಇದನ್ನೆಲ್ಲ ಗೊತ್ತಿದ್ದು ಮಾಡಿರೋರಲ್ಲ ಸರ್, ಆದ್ರೆ ಅದನ್ನ ಯಾರೋ ಹೇಳ್ಕೊಟ್ ಮಾಡಿರೋದು. ಹಾಗಂತ ರೋಹಿಣಿ ಶಾಂತಿ ಕಡೆ ತಿಳ್ಕೊಂಡು ಹೇಳ್ತಾಳೆ, ಸರ್ ನನ್ನ ಹಸ್ಬೆಂಡ್ಗೆ ಈ ತರ ಫೋರ್ಜರಿ ಮಾಡಿ ಗೊತ್ತಿಲ್ಲ ಸರ್, ಅವರು ತುಂಬಾನೇ ಇನ್ನೋಸೆಂಟ್, ಏನಾದ್ರೂ ಮಾಡ್ಬೇಕು ಅಂದ್ರೆ ತುಂಬಾನೇ ಭಯ ಪಡ್ತಾರೆ, ಅವ್ರಿಗೆ ಯಾರೋ ಧೈರ್ಯ ಕೊಟ್ಟಿರೋದ್ರಿಂದನೇ ಈ ಕೆಲಸ ಮಾಡಿರೋದು ಅಂತಾಳೆ. ಈ ಕಡೆ ಮೀನಾ ಸೂರ್ಯನ ಜೊತೆಗೆ, ಏನ್ರಿ ಇವಳು ಅತ್ತೆನೇ ಸಿಕ್ಕಾಕಿಸ್ತಿದ್ದಾಳೆ ಅಂತಾಳೆ. ನಾವೀಗ ಏನಾದರೂ ಮಾತಾಡಿದ್ರೆ ವಿಷಯ ಇನ್ನೂ ತುಂಬ ದೊಡ್ಡದಾಗುತ್ತೆ ಮೀನಾ, ನಾವು ಮಾತಾಡಿದ್ರೆ ಸುಮ್ಮನೆ ತಾಳ್ಮೆಯಿಂದ ಇದ್ಬಿಡೋಣ ಅಂತಾನೆ ಸೂರ್ಯ. ನೀನು ಹೇಳೋದೆಲ್ಲ ಸರಿಯಾಗಿದೆ ಅಮ್ಮ, ಆದರೆ ಸೈನ್ ಮಾಡಿರೋದು ಮನೋಜೆ ತಾನೇ, ಅದರಿಂದ ಇದರಲ್ಲಿ ಅಪರಾಧಿ ಮನೋಜೇನೆ. ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಿರುವಾಗ, ಸರ್ ಈಗ ನಿಮ್ಗೆ ಏನು ಬೇಕು ಸರ್, ಈಗ ಕೇಸ್ ಕೊಟ್ಟಿರೋರೆ ವಾಪಸ್ ತಗೊಂಡ್ರೆ ಸರಿ ಅಲ್ವಾ ಅಂತ ಕೇಳ್ತಾಳೆ ರೋಹಿಣಿ. ಆಗ ನೀವು ನನ್ನ ಹಸ್ಬೆಂಡ ಬಿಟ್ಬಿಡ್ತೀರಲ್ವಾ ಅಂತ ಕೇಳ್ತಾಳೆ. ಅವ್ರ ಕೇಸ್ ವಾಪಸ್ ತಗೊಂಡ್ರೆ ನಮಗೆ ನಮ್ಮ ಕೆಲಸ ಇದೆ, ತಕ್ಷಣ ರಿಲೀಸ್ ಮಾಡಿಬಿಡ್ತೀವಿ ಅಂತಾರೆ ಇನ್ಸ್ಪೆಕ್ಟ್ರು. ಹೌದಾ ಸರ್, ನಾನು ಈಗಲೇ ಹೋಗಿ ಫೈನಾನ್ಷಿಯರ್ ಹತ್ರ ಮಾತಾಡಿ ಈಗಲೇ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸರ್, ಅದುವರೆಗೂ ನನ್ನ ಹಸ್ಬೆಂಡ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಡಿ ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ ಸರ್, ಅಷ್ಟರೊಳಗಾಗಿ ಕಂಪ್ಲೇಂಟ್ನ ವಾಪಸ್ ತಗೋವಾಗ ಮಾಡ್ತೀನಿ ಅಂತಾಳೆ ರೋಹಿಣಿ. ಪ್ಲೀಸ್ ಸರ್, ಅವ್ರನ್ನೇನಾದರೂ ಕೋರ್ಟಿಗೆ ಕರ್ಕೊಂಡೋದ್ರೆ ಜೈಲಿಗೆ ಹಾಕ್ಬಿಡ್ತಾರೆ, ಹಾಗಾಗಬಾರ್ದು ಸರ್, ಖಂಡಿತ ನಾನು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋವಾಗ ಮಾಡ್ತೀನಿ ಸರ್, ಪ್ಲೀಸ್ ಸರ್ ಅಂತ ರೋಹಿಣಿ ಕೈ ಮುಗಿದು ಹೇಳ್ಕೊತಾ ಇರ್ತಾಳೆ. ಆಗ ಇನ್ಸ್ಪೆಕ್ಟ್ರು, ನಿಮಗೆ 2 hours ಟೈಮ್ ಕೊಡ್ತೀನಿ, ಅದರೊಳಗಾಗಿ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೇ ಆಗೋದು ಅಂತಾರೆ. ಇಲ್ಲ ಸರ್, ಅಷ್ಟರೊಳಗಾಗಿ ನಾನು ಬಂದ್ಬಿಡ್ತೀನಿ, ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳಿಬಿಟ್ಟು ಮನೋಜ್ ಹತ್ರ ಹೋಗಿ, ಮನೋಜ್ ನೀವು ಧೈರ್ಯವಾಗಿರಿ, ನಾನು ಈಗಲೇ ಹೋಗಿ ಆ ಫೈನಾನ್ಷಿಯರ್ ಕಾಲ್ನೋ ಕೈನೋ ಹಿಡಿದು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋವಾಗ ಮಾಡ್ತೀನಿ, ನಿಮ್ಮನ್ನು ಇಲ್ಲಿರೋಕ್ಕೆ ಬಿಡೋದೇ ಇಲ್ಲ, ನಾನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ, ನೀವು ಧೈರ್ಯವಾಗಿರಿ ಅಂತ ಓಡೋಗ್ತಾಳೆ. ಈ ಕಡೆ ಶಾಂತಿ, ಸರ್ ಅವಳು ಹೇಳಿದ್ದನ್ನೆಲ್ಲ ಕೇಳಿಬಿಡಿ ಸರ್, ನನ್ನ ಮಗಂದು ಯಾವ ತಪ್ಪು ಇಲ್ಲ, ಅವನನ್ನು ಹೊರಗಡೆ ಬಿಟ್ಬಿಡಿ ಅಂತಾಳೆ. ಏನಮ್ಮ ನೀವು ಬಿಡಿ ಅಂದ ತಕ್ಷಣ ನಾನು ಬಿಟ್ಬಿಡೋಕ್ಕಾಗುತ್ತಾ, ಆ ಹುಡುಗಿ ಕರೆಕ್ಟಾಗೆ ಮಾತಾಡ್ಬಿಟ್ಟು ಹೋದ್ಲಲ್ಲ, ಕೇಸ್ ವಾಪಸ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳೋದು, ನೀವು ಇಲ್ಲಿ ಕೂಗಾಡ್ತಿರ್ಬೇಡಿ, ಹೋಗಮ್ಮ ಆ ಕಡೆಗೆ ಅಂತ ಹೇಳ್ತಾರೆ. ಸರ್ ನಾನು ಹೋಗಲ್ಲ ಸರ್ ಅಂತ ಶಾಂತಿ ಹೇಳ್ತಿರೋವಾಗ, ದೊಡ್ಡಮ್ಮ ನೀವು ಬನ್ನಿ ದೊಡ್ಡಮ್ಮ, ಅಣ್ಣನಿಗೆ ಏನೂ ಆಗಲ್ಲ ಅಂತ ಶ್ವೇತಾ ಹೇಳ್ತಾಳೆ. ಮೊದಲು ನೀವು ಮನೆಗೆ ಹೋಗಿ ಅಂತಿರೋವಾಗ, ಇಲ್ಲ ನಾನು ನನ್ನ ಮಗನ ಬಿಟ್ಟು ಹೋಗಲ್ಲ ಅಂತಾಳೆ ಶಾಂತಿ ನೀವೀಗೆ ಕೂಗಾಡ್ತಿದ್ರೆ ಯಾವ ಕೆಲಸನೂ ಆಗಲ್ಲ, ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ, ನೀವು ಇಲ್ಲಿಂದ ಹೋಗಿ ಅಂತಾರೆ ಲಾಯರ್. ನಾನು ಹೋಗಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂತ ಶಾಂತಿ ಹೇಳ್ತಾಳೆ. ಸೂರ್ಯ ಬಂದ್ಬಿಟ್ಟು, ಸಕ್ಕರೆ ನೀವು ಮನೆಗೆ ಹೋಗಿ ಅಂತ ಹೇಳ್ತಾನೆ. ಶ್ವೇತಾ ಸಕ್ಕರೆನ ಆಟೋತ್ಸು ಅಂತಾನೆ. ಇಲ್ಲ ನಾನು ಹೋಗಲ್ಲ, ನನ್ನ ಮಗನ ಬಿಟ್ಟು ನಾನು ಹೋಗಲ್ಲ ಅಂತಾಳೆ ಶಾಂತಿ. ಸಕ್ಕರೆ ನಾವು ಅವನನ್ನ ಕರ್ಕೊಂಡು ಬರ್ತೀವಿ, ನೀವು ಹೋಗಿ ಅಂತಾನೆ ಸೂರ್ಯ. ಪ್ಲೀಸ್ ಹೋಗಿ ಸಕ್ಕರೆ ಅಂತಿರೋವಾಗ, ದೊಡ್ಡಮ್ಮ ಬನ್ನಿ ದೊಡ್ಡಮ್ಮ ಹಾಗಂತ ಶ್ವೇತಾ ಹೇಳ್ತಾಳೆ. ಹೋಗಿ ಸಕ್ಕರೆ ಅಂತಿರೋವಾಗ ಮನೋಜ ಅಮ್ಮ ಅಂತ ಕೂಗ್ತಿರ್ತಾನೆ. ಈ ಕಡೆ ಲಾಯರ್, ಸರ್ ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಸರ್, ದಯವಿಟ್ಟು ಕೇಳಿ ಸರ್ ಅಂತ ಕೇಳ್ತಾ ಇರ್ತಾರೆ ಇನ್ಸ್ಪೆಕ್ಟರ್ನ. ಶಾಂತಿ ಹೇಳ್ತಾ ಸ್ಟೇಷನಿಂದ ಆಚೆ ಬರ್ತಾಳೆ. ಸೂರ್ಯ ಮೀನನು ಆಚೆಗೆ ಬರ್ತಾರೆ. ಏನ್ರಿ ನನಗಿದೆಲ್ಲ ಸರಿ ಬರ್ತಿಲ್ಲ, ಆ ಫೈನಾನ್ಷಿಯರ್ ಎಷ್ಟೊಂದು ದೊಡ್ಡ ಮೋಸದ ಕೇಸ್ ಹಾಕಿದ್ದಾನೆ, ಜಾಮೀನು ಕೊಟ್ಟರು ಹೊರಗೆ ಬರ್ದೇ ಇರುವಂಥ ಕೇಸ್ ಹಾಕಿದಾನಲ್ಲ, ಆದರೆ ರೋಹಿಣಿ ಧೈರ್ಯವಾಗಿ ಕೇಸ್ನ ವಾಪಸ್ ತಗೊಳ್ಳೋವಾಗ ಮಾಡ್ತೀನಿ ಅಂತ ಓದ್ಲಲ್ಲ, ಹೇಗ್ರಿ ಇದೆಲ್ಲ ಸಾಧ್ಯ ಅಂತ ಕೇಳ್ತಾಳೆ ಮೀನಾ. ನನಗಿದ್ರಲ್ಲಿ ಸಂದೇಹ ಬರ್ತಿದೆ ಮೀನಾ, ಒಂದು ವೇಳೆ ಈ ಎಲ್ಲಾ ಡ್ರಾಮಾನು ಪಾಲರಮ್ಮನ ಕಡೆಯಿಂದನೇ ಆಗಿರ್ಬೋದಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಹೌದು ರೀ ವಿಶಾಲಮ್ಮನು ರೋಹಿಣಿನೂ ಸೇರಿ ಈ ರೀತಿ ಎಲ್ಲ ಮಾಡ್ತಿರ್ಬೋದು, ನಾವು ಸಾಲನ ಬೇಗ ತೀರಿಸ್ತಿದೀವಲ್ಲ ಅದನ್ನ ತಡೆಯೋದಕ್ಕೋಸ್ಕರನೇ ಈ ರೀತಿ ಮಾಡ್ತಿರೋದು, ಅದೇ ಸಮಯದಲ್ಲಿ ನಿಮ್ಮ ಅಣ್ಣನ ಅವಳ ಕಡೆ ಸೆಳ್ಕೊಳ್ಳೋದಕ್ಕೋಸ್ಕರ ರೋಹಿಣಿನೇ ಈ ತರ ಮಾಡ್ತಿರೋದು ಅನ್ಸುತ್ತೆ, ಅವಳೇ ಈ ತರ ಕೇಸ್ ಹಾಕ್ಸಿ ಕಾಪಾಡ್ತಿರೋ ತರ ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ಮೀನಾ ಹಾಗಂತಿರುವಾಗ, ಅದೇ ಮೀನಾ ನಡೀತಿರೋದು, ಖಂಡಿತ ಆ ಪಾರ್ಲರಮ್ಮನ ಕೆಲಸ ಇದ್ರಲ್ಲಿ ಇದ್ದೇ ಇರುತ್ತೆ, ಆಯಮ್ಮ ಈ ತರ ಮಾಡೋದೇನು ಹೊಸ್ದಾ, ಆ ಮನೋಜ ಬೇರೆ ಭಯಂಕರವಾಗಿ ಭಯದಲ್ಲಿದ್ದಾನೆ, ಅವಳೇನಾದ್ರೂ ಕಾಪಾಡೋ ತರ ನಟನೆ ಮಾಡಿದ್ರೆ ಮನೋಜ್ ಖಂಡಿತ ಅವಳ ಕಡೆ ಸೇರ್ಕೊಂಡ್ ಬಿಡ್ತಾನೆ. ಅದು ಸರಿನೇ ರೀ, ಈಗ ನಮ್ಮ ಲಾಯರ್ ಹತ್ರ ಮಾತಾಡಿ ಹೊರಗಡೆ ಕರ್ಕೊಂಡು ಬರೋಕ್ಕೆ ಏನು ಮಾಡೋದು ಅಂತ ಕೇಳೋಣ ಬನ್ನಿ ಅಂತಾಳೆ. ಹೌದು ಮೀನಾ, ಅವನೇನಾದ್ರೂ ಕೋರ್ಟಿಗೆ ಕರ್ಕೊಂಡೋಗಿ ಡಿಮ್ಯಾಂಡ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಲಾಯರ್ ಬಂದ್ಬಿಟ್ಟು ಬಾ ಅಂತೇಳಿ ಲಾಯರ್ ಹತ್ರ ಹೋಗ್ತಾನೆ. ಏನಪ್ಪ ಸೂರ್ಯ, ನಿಮ್ಮ ಫ್ಯಾಮಿಲಿ ಈ ಥರ ಇದೆ, ನಿಮ್ಮ ಥರ ಸಮಸ್ಯೆ ಇರೋ ಕುಟುಂಬನ ನಾನು ಇದುವರೆಗೂ ನೋಡೇ ಇರಲಿಲ್ಲ ಹಾಗಂತ ಲಾಯರ್ ಹೇಳ್ತಿರೋವಾಗ, ಮೇಡಮ್ ಮನೋಜ್ ಮಾಡಿರೋದು ದೊಡ್ಡ ತಪ್ಪು ಅಂತ ಗೊತ್ತಿದೆ, ಆದರೆ ಅವನು ಏನಾದರೂ ಜೈಲಿಗೆ ಹೋದ್ರೆ ನಮ್ಮ ಅಪ್ಪನ ಮನಸ್ಸು ಒಡೆದೋಗುತ್ತೆ, ಅವ್ರು ಇದನ್ನೆಲ್ಲ ಸಹಿಸ್ಕೊಡಲ್ಲ ಮೇಡಮ್ ಅಂತಾನೆ ಸೂರ್ಯ. ಮೇಡಮ್ ಆ ರೋಹಿಣಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತಾಳೆ ಮೀನಾ. ನನಗೂ ಕೂಡ ಆ ರೋಹಿಣಿ ಓಡ್ ಬಂದಿದ್ದನ್ನ ನೋಡಿ ನನಗೂ ಅದೇ ಡೌಟ್ ಬರ್ತಿದೆ ಮೀನಾ ಅಂತಾರೆ ಲಾಯರ್. ಮೇಡಮ್ ಈಗಿರೋ ಸಿಚುವೇಶನ್ನ ಅವ್ರ ಪರವಾಗಿ ಯೂಸ್ ಮಾಡ್ಕೋತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತಾಳೆ ಶ್ವೇತಾ. ಈ ಸಿಚುವೇಶನ್ನೇ ಅವಳಿಂದ ಬಂದಿರ್ಬೋದು ಅನ್ನಿಸ್ತಿದೆ, ಇದರಿಂದ ಅವಳ ಕೈಯಾಡ ಇದ್ದೇ ಇದೆ ಅಂತ ನನಗೆ ಡೌಟ್ ಬರ್ತಿದೆ ಮೇಡಮ್ ಅಂತಾಳೆ ಮೀನಾ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೇಡಮ್, ಆದಷ್ಟು ಬೇಗ ಮನೋಜನ ಹೊರಗಡೆ ಕರ್ಕೊಂಡು ಬರಬೇಕು ಅಂತಾನೆ ಸೂರ್ಯ. ಇದಕ್ಕೇನು ದಾರಿ ಇದೆ ಅಂತ ಹೇಳಿ ಅಂತಾನೆ ಸೂರ್ಯ. ಮನೋಜ್ ಮೇಲೆ ಸೆಕ್ಷನ್ 468, 420 ಚೀಟಿಂಗ್ ಅಂಡ್ ಫೋರ್ಜರಿ ಅನ್ನೋ 2 ಸೆಕ್ಷನ್ ಮೇಲೆ ಮನೋಜ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಮನೋಜ್ ಫೇಕಾಗಿ ಸೈನ್ ಮಾಡಿರೋದಕ್ಕೆ ಎವಿಡೆನ್ಸ್ ಕೂಡ ಇದೆ. ನಾವು ಅವ್ರು ಸೈನ್ ಮಾಡಿಲ್ಲ ಅಂತ ವಾದ ಮಾಡಿದ್ರು ಅದನ್ನ ಟೆಸ್ಟ್ ಕಳಿಸಿದ್ರೆ
ಅವರೇ ಸೈನ್ ಮಾಡಿರೋದು ಅಂತ ಪ್ರೂವ್ ಆಗುತ್ತೆ. ಅವ್ರಾಗಂತಿರುವಾಗ ಬೇರೆ ದಾರಿನೇ ಇಲ್ವಾ ಮೇಡಮ್ ಅಂತ ಮೀನಾ ಕೇಳ್ತಾಳೆ. ನನಗೆ ಗೊತ್ತಿರೋ 3 ದಾರಿ ಇದೆ ಅಂತ ಲಾಯರ್ ಹೇಳ್ತಾರೆ. ಏನ್ ದಾರಿ ಮೇಡಮ್ ಅದಂತ ಸೂರ್ಯ ಹೇಳ್ತಾನೆ. ಫಸ್ಟು ಆ ಫೈನಾನ್ಷಿಯರ್ ಹತ್ರ ಮಾತಾಡಿ ಕಂಪ್ಲೇಂಟ್ನ ವಾಪಸ್ ತಗೊಳಕ್ ಹೇಳ್ಬೇಕು. ಇದು ನಮ್ಮ ಕುಟುಂಬದ ಪ್ರಶ್ನೆ, ನಾವು ಮಾತಾಡಿ ಸರಿ ಮಾಡ್ಕೋತೀವಿ ಹಾಗಂತ ಹೇಳಿ ಒಂದು ಅಫಿಡವಿಟ್ ತಗೋಬೇಕು. ಆಗ ಮನೋಜ್ ಹೊರಗಡೆ ಬರ್ತಾರೆ ಅಂತ ಹೇಳ್ತಾರೆ. ಖಂಡಿತ ಅವನು ವಾಪಸ್ ತಗೊಳ್ಳಲ್ಲ ಮೇಡಮ್ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಶ್ವೇತಾ, ರೋಹಿಣಿ ಅದಕ್ಕೆ ತಾನೇ ಹೋಗಿರೋದು, ಒಂದ್ ವೇಳೆ ವಾಪಸ್ ತಗೊಳಕ್ ಬಂದ್ಬಿಟ್ರೆ ಅಂತ ಕೇಳ್ತಾಳೆ ಶ್ವೇತಾ. ಅವ್ರು ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೇಡಮ್ 2ನೇ ದಾರಿ ಏನು ಅಂತ ಮೀನಾ ಕೇಳ್ತಾಳೆ. ಬೇಲ್ ಪಿಟಿಷನ್ಗೆ ಅಪ್ಲೈ ಮಾಡಬೇಕು. ಮನೋಜ್ ಅವ್ರನ್ನ 24 hours ಅಲ್ಲಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಆಗ ನಾವು ಬೇಲ್ಗೆ ಪಿಟಿಷನ್ ಹಾಕ್ಬೇಕು. ಅವ್ರು ಹಾಗಂತಿರೋವಾಗ ಬೇಲ್ ಸಿಗುತ್ತಾ ಮೇಡಮ್ ಅಂತ ಶ್ವೇತಾ ಕೇಳ್ತಾಳೆ. ಮನೋಜ್ ಅವ್ರ ಮೇಲೆ ಇದಕ್ಕೂ ಮುಂಚೆ ಕೇಸ್ ಏನು ಫೈಲ್ ಆಗಿಲ್ವಲ್ಲ, ಫಸ್ಟ್ ಟೈಮ್ ಅಲ್ವಾ, ಅದನ್ನ ಹೇಳಿ ನಾವು ಆರ್ಗ್ಯೂ ಮಾಡ್ಬೋದು ಅಂತಾರೆ ಲಾಯರ್. ಬಟ್ ಅದರಲ್ಲೂ ಒಂದು ಸಿಕ್ಲು ಇದೆ. ಫೋರ್ಜರಿ ಕೇಸ್ ಆಗಿರೋದ್ರಿಂದ ಜಡ್ಜ್ ಬೇಲ್ ಕೊಡ್ತಾರೋ ಇಲ್ವೋ, ಸ್ವಲ್ಪ ದಿನ ರಿಮೈಂಡ್ ರೂಮಲ್ಲಿ ಇಟ್ಟು ನಂತರ ಕೊಡ್ತಾರೆ ಅಂತ ಹೇಳ್ತಾರೆ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಹೇಳ್ತಾರೆ. ಮೇಡಮ್ ಹಾಗಾದ್ರೆ 3ನೇ ದಾರಿ ಏನು ಅಂತ ಮೀನಾ ಕೇಳ್ತಾಳೆ. ಕೋರ್ಟ್ನಲ್ಲಿ ನಾವು ಈಗಾಗಲೇ ತಗೊಂಡಿರೋ ದುಡ್ಡಿಗೆ ಸ್ವಲ್ಪ ದುಡ್ಡನ್ನ ಕಟ್ಟಿದೀವಿ, ಮಿಕ್ಕಿದ ದುಡ್ಡನ್ನ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಟ್ಬಿಡ್ತೀವಿ ಅಂತ ಹೇಳಿಕೆ ಕೊಡಬೇಕು. ಇದ್ರಲ್ಲೂ ಕೂಡ ಕನ್ಫರ್ಮ್ ಆಗಿ ಬೇಲ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂದ್ಬಿಡ್ತಾರೆ. ಅವ್ರು ಹಾಗಂತಿರೋವಾಗ 3 ದಾರಿಲೂ ಬೇಲ್ ಸಿಕ್ಕುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇಲ್ಲ ಅಂತಾಳೆ ಶ್ವೇತಾ. ಈಗಿರೋ ಸಿಚುವೇಶನ್ ಅಲ್ಲಿ ಇದೇ ಅಮ್ಮ ದಾರಿ. ಈಗ ನಮಗೆ ಫೈನಲ್ ಆಗಿರೋ ದಾರಿ ಏನಂದ್ರೆ ಕೋರ್ಟ್ನಲ್ಲಿ ಇದು ಸಿವಿಲ್ ಕೇಸು ಕ್ರಿಮಿನಲ್ ಆಗಿ ಬದಲಾಯಿಸ್ತಿದ್ದಾರೆ, ಹಾಗಂತ ಬೇಲ್ ಕೇಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಅಪ್ಪ, ಇದರಲ್ಲಿ ನನ್ನ ಮಗಂದು ಯಾವ ತಪ್ಪು ಇಲ್ಲ ಅಂತ ಒಂದು ಲೆಟರ್ ಮೇಲೆ ಸೈನ್ ಮಾಡಿಕೊಟ್ರೆ ಸಾಕು ಅಂತಾರೆ. ಆಗ ನಮ್ಮ ಕಡೆ ಕೇಸು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಲೆಟರ್ ಕೊಟ್ಟರು ಆ ಫೈನಾನ್ಷಿಯರ್ ಸುಮ್ಮನೆ ಬಿಟ್ಬಿಡ್ತಾರ ಅಂತ ಶ್ವೇತಾ ಕೇಳ್ತಾಳೆ. ಇಲ್ಲಮ್ಮ, ಇದು ಮನೋಜ್ ಅವ್ರ ಅಪ್ಪನ ಸೈನ್ ಇಲ್ಲ ಅಂದಿದ್ರೆ, ಬೇರೆ ಯಾರ್ದಾರ್ದು ಆಗಿದ್ದಿದ್ರೆ ಅವರೇ ಕೇಸ್ ಹಾಕ್ಬೋದಿತ್ತು. ಆದ್ರೆ ಇದು ಮನೋಜ್ ಅವ್ರ ಅಪ್ಪನ ಸೈನೇ ಆಗಿರೋದ್ರಿಂದ ಅವರೇ ಇದರಲ್ಲಿ ನನ್ಗೆ ಯಾವ ತೊಂದರೆನೂ ಇಲ್ಲ ಅಂತ ಹೇಳಿಕೆ ಕೊಟ್ರೆ ಆಕ್ಷನ್ ಯಾವುದು ತಗೋಬೇಡಿ ಅಂತ ಹೇಳಿ ಒಂದು ಲೆಟರ್ ಕೊಟ್ರೆ ಸಾಕು, ಬೇಲ್ ತಗೊಳಕ್ಕೆ ಚಾನ್ಸ್ ಇರುತ್ತೆ ಅಂತಾರೆ. ಮೇಡಮ್ ತುಂಬಾ ಗೊಂದಲ ಅನಿಸ್ತಿದೆ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ಯಾವ ಗೊಂದಲನೂ ಬೇಡ ಸೂರ್ಯ, ಮನೋಜ್ ಮೇಲೆ ಯಾವ ಕೇಸು ಇಲ್ಲ ಅಂತ ಹೊರಗಡೆ ಬರೋಕ್ಕೆ ಒಂದೇ ಒಂದು ದಾರಿ ಅಂದರೆ ಆ ಫೈನಾನ್ಷಿಯರೇ ಬಂದು ಕೇಸ್ನ ವಾಪಸ್ ತಗೋಬೇಕು. ಅದೊಂದೇ ಇದಕ್ಕೆ ದಾರಿ ಇರೋದು ಅಂತ ಹೇಳ್ತಾರೆ. ಮೇಡಮ್ ಇದ್ರ ಹಿಂದೆ ಇರೋದು ಆ ವಿಶಾಲಮ್ಮ. ಅಯ್ಯಮ್ಮ ಕೇಸ್ನ ವಾಪಸ್ ತಗೊಳಕ್ ಬಿಡಲ್ಲ ಮೇಡಮ್ ಅಂತಾನೆ ಸೂರ್ಯ. ಏನಾದರೂ ಪ್ರಯತ್ನ ಪಟ್ಟು ನೋಡಿ ಸೂರ್ಯ ಅವರೇ ಅಂತ ಲಾಯರ್ ಅಲ್ಲಿಂದ ಹೊರಡ್ತಾರೆ. ಆಗ ಮೀನಾ, ಬೇರೆ ದಾರಿ ಇಲ್ಲ ರೀ, ನಾನು ಹೋಗಿ ವಿಶಾಲಮ್ಮನ ಹತ್ರ ಮಾತಾಡ್ತೀನಿ ಅಂತಾಳೆ. ನೀನು ಹೋಗಿ ಮಾತಾಡ್ಬಿಟ್ರೆ ಅಯ್ಯಮ್ಮ ಕೇಸ್ನ ವಾಪಸ್ ತಗೊಳಕ್ ಹೇಳ್ಬಿಡ್ತಾಳ ಹಾಗಂತ ಸೂರ್ಯ ಹೇಳ್ತಾನೆ. ಅವಳನ್ನ ಹೇಗೆ ನಾನು ದಾರಿಗೆ ತಗೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ ಮೀನಾ. ನನ್ನ ಹತ್ರ ಒಂದು ಯೋಜನೆ ಇದೆ, ನಾನು ಅದನ್ನ ಹೋಗಿ ಪ್ರಯೋಗ ಮಾಡ್ತೀನಿ ಅಂತಾಳೆ. ಆಗ ಅವಳು ನನ್ನ ದಾರಿಗೆ ಬಂದೇ ಬರ್ತಾಳೆ ಅಂತಿರುವಾಗ ನಾನು ಬರ್ತೀನಿ ಮೀನಾ ಅಂತಾನೆ ಸೂರ್ಯ. ಬೇಡ ರೀ, ನಾನೇ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಅವಳನ್ನೇ ನಮ್ಮ ದಾರಿಗೆ ತೊಗೊಂಡು ಬರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನಿಮ್ಮ ಅಣ್ಣನ ಹೇಗೆ ವಾಪಸ್ ಕರ್ಕೊಂಡು ಬರ್ಬೋದು ಅನ್ನೋದನ್ನು ಮಾತ್ರ ನೋಡ್ತಾ ಇರಿ ಅಂತ ಹೇಳ್ತಾಳೆ. ಈ ಕಡೆ ಮೀನಾ ವಿಶಾಲಮ್ಮನ ಮನೆಗೆ ಬರ್ತಾಳೆ. ವಿಶಾಲಮ್ಮನ ಕಡೆ ರೌಡಿ, ಯಾಕಮ್ಮ ನೀನು ಇಲ್ಲಿಗೆ ಬಂದೆ, ನೀನು ಇಲ್ಲಿಗೆ ಬರಬಾರ್ದು ಅಂತ 1-2-3 ಜನ ಅಡ್ಡ ಬರ್ತಾರೆ. ಮೀನಾ ಅವ್ರನ್ನೆಲ್ಲ ತಳ್ಳಿ ಒಳಗಡೆ ಬರ್ತಾಳೆ. ಅಕ್ಕ ಹೇಳ್ತಾನೆ ಇದ್ರು ಒಳಗೆ ಬರ್ತಾನೆ ಇದ್ದಾಳಕ್ಕ ಅಂತ ವಿಶಾಲ ಕಡೆ ರೌಡಿ ಹೇಳ್ತಾನೆ. ಬಿಟ್ರೋ ಸಂಘದ ಅಧ್ಯಕ್ಷನೇ ನಮ್ಮನ್ನು ಹುಡುಕ ಬಂದಿದ್ದಾಳೆ, ನೀವು ಹೋಗಿ ಅಂತ ಹೇಳ್ತಾಳೆ. ಏನು ಮೀನಾ ನಮ್ಮನೆ ಹುಡ್ಕೊಂಡು ಬಂದ್ಬಿಟ್ಟಿದ್ಯಾ, ಕೂತ್ಕೋ, ಮೀನಾಗೆ ಕಾಫಿ ತಗೊಂಡ್ ಬಾ ಅಂತ ಹೇಳ್ತಾಳೆ ವಿಶಾಲು. ನಾನು ನಿನ್ನ ಮನೇಲಿ ಕೂತ್ಕೊಂಡು ಕಾಫಿ ಕುಡಿಯೋಕೆ ಬಂದಿಲ್ಲ ಹಾಗಂತ ಮೀನಾ ಹೇಳ್ತಾಳೆ. ಬೇರೆ ಇನ್ನೇನಕ್ಕೆ ಬಂದಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ನಿಮ್ಮಂಥವ್ರಿಗೆ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ, ನಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತಾನೆ ಈ ಥರ ಎಲ್ಲ ಮಾಡ್ತಿರೋದಾ ಅಂತಾಳೆ ಮೀನಾ. ಇದೇನು ಅನ್ಯಾಯ ಮೀನಾ, ನಿಮ್ಮ ಕುಟುಂಬದ ನೆಮ್ಮದಿನ ನಾನು ಯಾಕೆ ಹಾಳು ಮಾಡಲಿ ಅಂತಾಳೆ ವಿಶಾಲು. ನಾನು ಪಾಡಿಗೆ ನಾನು ಶಿವನೇ ಅಂತ ಕಾಫಿ ಕುಡಿತಿದ್ದೀನಿ ಅಂತಾಳೆ ವಿಶಾಲು. ನಾಟಕ ಮಾಡಬೇಡ, ನಿನ್ನಿಂದನೇ ನಮ್ಮ ಮನೆಯವರಣ್ಣ ಜೈಲಲ್ಲಿ ಇರೋದು ಹಾಗಂತ ಮೀನಾ ಹೇಳ್ತಿರುವಾಗ ನನ್ನಿಂದ ಹೇಗೆ ಜೈಲಿಗೆ ಹೋಗ್ತಾನೆ, ಅವರಪ್ಪನ ಸೈನ್ನ ಫೋರ್ಜರಿ ಮಾಡಿರೋದ್ರಿಂದ ತಾನೇ ಜೈಲಿಗೆ ಹೋಗಿರೋದು ಅಂತಾಳೆ ವಿಶಾಲು. ನೀನಿಂದನೇ ಇದೆಲ್ಲ ನಡೀತಿರೋದು, ನೀನು ಹೇಳಿನೇ ಆ ಫೈನಾನ್ಷಿಯರ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಹಾಗಂತ ಮೀನಾ ಹೇಳ್ತಿರುವಾಗ ನಾನು ಹೇಳ್ದಾಗೆ ನಡೀತಿದೆ ಅಂತ ಅನ್ಕೋ, ನಾನೇನು ಒಳ್ಳೆಯವ್ರನ್ನ ಜೈಲಲ್ಲಿ ಕೂರಿಸಿದ್ದೀನ ಕರ್ಕೊಂಡೋಗಿ, ಅಪ್ಪನ ಸೈನ ಫೋರ್ಜರಿ ಮಾಡಿ ಕಳ್ಳನ ಥರ ಸಾಲ ತಗೊಂಡಿದ್ದಾನೆ, ಅದು ಎಷ್ಟೊಂದು ದೊಡ್ಡ ತಪ್ಪು, ನನಗೇನೆ ದೊಡ್ಡದಾಗಿ ನ್ಯಾಯ ಹೇಳಕ್ ಬಂದ್ಬಿಟ್ಟಿದೆಯಲ್ಲ, ಇದೆಲ್ಲ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಪೊಲೀಸ್ನವ್ರು ಬಂದು ಹೇಳ್ಕೊಂಡು ಹೋಗ್ದ್ರಂತೆ, ಕುಟುಂಬದವರೆಲ್ಲ ರೋಡ್ನಲ್ಲಿ ನಿಂತ್ಕೊಂಡು ಪಾದ್ರು ಹುಡ್ತಿದ್ರಂತಲ್ಲ, ಊರೇ ನಿಮ್ಮನ್ನ ನೋಡಿ ನಕ್ಕಿರ್ಬೇಕಲ್ವಾ, ನಿಮ್ಮ ಅವನವರು ಕಣ್ಣೀರಿಡ್ತಾ ರೋಡ್ನಲ್ಲಿ ನಿಂತಿದ್ರಂತಲ್ಲ, ನಿಮ್ಮ ಅತ್ತೆನ ಬಾಯಿಗೆ ಬಂದಂಗೆ ಬೈತಿದ್ರಂತೆ, ಹೊಡಿಯಕ್ಕೆ ಹೋಗಿದ್ರಂತಲ್ಲ, ಇದನ್ನೆಲ್ಲ ನೋಡಿ ನಿನ್ಗೂ ನಿನ್ ಗಂಡನ್ಗೂ ಏನು ಮಾಡೋಕ್ಕಾಗದೆ ಕಲ್ ಥರ ನಿಂತಿರ್ಬೇಕಲ್ಲ, ಇದೆಲ್ಲ ನಡೆಯುತ್ತೆ ಅಂತ ಗೊತ್ತಿದ್ದೇನೆ ಈ ಥರ ಮಾಡಿದ್ದು ಅಂತ ವಿಶಾಲು ಹೇಳ್ತಾಳೆ. ನೀನು ಒಬ್ಳು ಮನುಷ್ಯನ, ನಿನ್ಗೆ ಕರುಣೆ ಅನ್ನೋದೇ ಇಲ್ವಾ, ನನ್ನ ಮೇಲಿರೋ ಕೋಪನ ನಮ್ಮ ಕುಟುಂಬದ ಮೇಲೆ ಯಾಕೆ ತೋರಿಸ್ತಿದ್ಯಾ ಹಾಗಂತ ಮೀನಾ ಹೇಳ್ತಿರೋವಾಗ ಏನು ಮಾಡೋದು ಮೀನಾ, ನಿಮ್ಮ ಕುಟುಂಬಕ್ಕೆ ಸರಿಯಾಗಿ ಪೆಟ್ಟು ಕೊಟ್ರೆ ತಾನೇ ನೀನು ಕೋಬಾಡ್ಗೋದು. ನನ್ನನ್ನು ಪೊಲೀಸ್ನವ್ರ ಕೈಲಿ ಅರೆಸ್ಟ್ ಮಾಡಿಸಿದ್ರಿ ಅಲ್ಲ, ಆ ಸಮಯದಲ್ಲಿ ನನಗೇನ ನಿಲ್ಸಿದ್ಬೇಡ ಹಾಗಂತ ವಿಶಾಲು ಹೇಳ್ತಿರೋವಾಗ, ನನ್ನ ಗಂಡನ ಕೊಲ್ಲಕ್ಕೆ ನೋಡಿದವಳು ನೀನು ಮಾಡಿರೋ ಅನ್ಯಾಯಕ್ಕೆ ಅರೆಸ್ಟ್ ಮಾಡಿಸಿ ಒಳಗೆ ಕಳಿಸಿದ್ವಿ, ಅದಕ್ಕೆ ನೀನು ನನಗೇನು ಬೇಕಾದರೂ ಮಾಡು, ನಮ್ಮ ಕುಟುಂಬದ ತಂಟೆಗೆ ಬರಬೇಡ ಹಾಗಂತ ಮೀನಾ ಹೇಳ್ತಿರೋವಾಗ, ಅಯ್ಯೋ ಮೀನಾ, ಇದನ್ನು ನಾನು ನೀನೊಬ್ಳಿಗೋಸ್ಕರ ಮಾಡಿದ್ದಲ್ಲ, ನನಗೆ ನಿಮ್ಮ ಅತ್ತೆ ಮನೆ ತುಂಬಾ ಇಷ್ಟ ಆಯಿತು, ಒಳ್ಳೆ ಏರಿಯಾ, ನಿಮ್ಮ ಮನೆ ಎಷ್ಟೊಂದು ದೊಡ್ಡದಾಗಿದೆ, ಹೊರಗಡೆನೂ ತುಂಬಾ ಜಾಗ ಇದೆ, ಸುಮ್ಮನೆ ಮಾರಿದ್ರೂ ಕೋಟಿಗಟ್ಟಲೆ ದುಡ್ಡು ಸಿಗುತ್ತೆ, ನಂದು ಇನ್ನೊಂದು ಬಿಸ್ನೆಸ್ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತು,
ಈ ಥರ ಸಮಸ್ಯೆನ ತಂದಿಟ್ರೆ ಆ ಮನೆ ನನಗೆ ಸೇರುತ್ತೆ. ಅದಕ್ಕೆ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ನಾನು ಮಾಡಿದ್ದೀನಿ, ಸಾಕಾ ಅಂತಾಳೆ ವಿಶಾಲು. ನೀನು ನನಗೆ ಎದುರಾಳಿಯಲ್ಲ, ಅದಕ್ಕೆ ನಿನ್ನ ಹತ್ರ ಮಾತ್ರ ಈ ನಿಜನ ಹೇಳಿದ್ದೀನಿ. ಹಾಗಂತ ವಿಶಾಲು ನಗ್ತಿರೋವಾಗ, ಈ ಥರ ಕೇವಲವಾದ ಕೆಲಸ ಮಾಡ್ತಿದೀಯಲ್ಲ, ಇದಕ್ಕೆನಾ ನೀನು ನನ್ನ ಅತ್ತೆ ಜೊತೆ ಇದ್ದಿದ್ದು? ಹಾಗಂತ ಮೀನಾ ಕೇಳ್ತಿರೋವಾಗ, ನಿಮ್ಮ ಅತ್ತೆ ನಿನ್ನನ್ನು ಮನೆಯಿಂದ ಹೊರಗಾಕಬೇಕು ಅಂತ ಪ್ಲಾನ್ ಮಾಡ್ತಿದ್ರು. ನಾನು ನಿಮ್ಮ ಅತ್ತೆ ನಿಮ್ಮನ್ನ ಎಲ್ಲರೂ ಸೇರಿಸಿ ಮನೆಯಿಂದ ಹೊರಗಾಕ್ತಿದ್ದೀನಿ ಅಷ್ಟೇನೆ. ಆದಷ್ಟು ಬೇಗ ಅದು ನಡೆಯುತ್ತೆ ಅಂತಾಳೆ ವಿಶಾಲು. ಆಗ ಮೀನಾ, ನಿನ್ನ ಕನಸಲ್ಲೂ ಕೂಡ ಅದೆಲ್ಲ ನಡೆಯಲ್ಲ. ಆ ಮನೆಯಲ್ಲ ಅಲ್ಲಿರೋ ಸಿಂಗಲ್ ಇಟ್ಕೆನೂ ಸಹ ನಿನ್ನ ಕೈಲಿ ಮುಟ್ಟೋಕ್ಕಾಗಲ್ಲ. ಹಾಗಂತ ಮೀನಾ ಹೇಳ್ತಿರೋವಾಗ, ಹೀರೋಯಿನ್ ಥರ ಮಾತಾಡ್ತಿದ್ಯಾ ಮೀನಾ, ಆದರೆ ಆ ಮನೆ ನನ್ನ ಕೈಗೆ ಬಂದೇ ಬರುತ್ತೆ. ನಿಮ್ಮ ಕುಟುಂಬದವರೆಲ್ಲ ಬೀದಿಗೆ ಬೀಳೋದಂತೂ ಗ್ಯಾರಂಟಿ. ನೀನೇನು ಮಾಡೋಕ್ಕಾಗದೆ ಬೀದಿಲಿ ನಿಂತ್ಕೋತೀಯ, ಅದನ್ನು ನಾನು ನೋಡ್ತೀನಿ ಅಂತಾಳೆ. ಆಗ ಮೀನಾ, ಇಷ್ಟು ದಿನ ನಿನ್ನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ತಿದ್ದೆ, ಆ ಮರ್ಯಾದೆಗೂ ಕೂಡ ನೀನು ಯೋಗ್ಯತೆ ಇಲ್ಲದೆ ಇರೋಳು. ನೀನೊಂದು ವಿಷಯದಾವು ಅಂತ ನನಗೆ ಚೆನ್ನಾಗೇ ಗೊತ್ತಾಯಿತು. ಇಲ್ಲಿ ನೋಡು, ಆ ಫೈನಾನ್ಷಿಯರು ಕೇಸ್ನ ವಾಪಸ್ ತಗೋಬೇಕು, ಇವಾಗಲೇ ವಾಪಸ್ ತಗೋಬೇಕು, ಇಲ್ಲ ಅಂದರೆ ನೋಡು. ಹಾಗಂತ ಮೀನಾ ವಾರ್ನಿಂಗ್ ಕೊಡ್ತಿರೋವಾಗ, ಇಲ್ಲಾಂದ್ರೆ ಏನೇ ಮಾಡ್ತೀಯಾ ಅಂತಾಳೆ ವಿಶಾಲು. ಏನು ನನ್ನನ್ನು ಎದುರಿಸ್ತಿದ್ಯಾ ಅಂತ ಕೇಳ್ತಾಳೆ. ನೀನಂತವ್ರನ್ನ ಎಷ್ಟು ಜನನ ನೋಡಿಲ್ಲ ನಾನು, ನನ್ನನ್ನೇನೋ ಎಲೆಕ್ಷನಲ್ಲಿ ಸೋಲಿಸ್ಬಿಟ್ಟೆ, ಅದಕ್ಕೆ ಅಂತ ನೀನು ನೋಡಿದ್ರೆ ಭಯ ಪಡ್ತೀನಿ ಅಂತ ಅನ್ಕೋಬೇಡ. ನಿನ್ನಿಂದ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತಾಳೆ ವಿಶಾಲು. ಆ ಮನೆ ನಮ್ಮ ಮಾವನಿಗೆ ದೇವಸ್ಥಾನ ಇದ್ದಂಗೆ, ನಮ್ಮ ಕುಟುಂಬನೇ ಒಟ್ಟಿಗೆ ಸೇರಿ ಆ ಮನೇಲಿ ಬಾಡಬೇಕು ಅಂತ ಆಸೆ ಪಡ್ತಿರೋರವರು. ಅದು ಖಂಡಿತ ನಡೆಯುತ್ತೆ. ಅದಕ್ಕೂ ಮೀರಿ ನನ್ನ ಕುಟುಂಬಕ್ಕೆ ಏನಾದ್ರು ಮಾಡಬೇಕು ಅಂತ ನೀನೇನಾದ್ರೂ ಅಂದ್ಕೊಂಡ್ರೆ ನಿನ್ಗೆ ಗ್ಯಾರಂಟಿ ಉಳಿಗಾಲ ಅನ್ನೋದಿರಲ್ಲ. ಇದೆಲ್ಲ ನಡೆಯುತ್ತೆ, ನೋಡ್ತಾ ಇರುವಂತಾಳೆ. ನಮ್ಮ ಮಾವ ಕಷ್ಟಪಡ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಇದಕ್ಕೆ ಅಂತ ನೀನು ದೊಡ್ಡದಾಗಿ ಬೆಲೆ ತೆತ್ತಬೇಕಾಗುತ್ತೆ. ಹಾಗಂತ ಮೀನಾ ಹೇಳ್ತಿರುವಾಗ, ಕೊಟ್ರಾಯ್ತು, GST ಎಷ್ಟು ಅಂತ ಹೇಳು, ಅದನ್ನು ಸೇರ್ಸೆ ಕೊಟ್ಬಿಡ್ತೀನಿ ಅಂತಾಳೆ ವಿಶಾಲು. ನಿಮ್ಮ ಮಾವನ ಮೇಲೆ ನಿನಗೆ ತುಂಬಾನೇ ಮರ್ಯಾದೆ ಇಲ್ಲ ಅಲ್ವಾ? ಅತಿ ಶೀಘ್ರದಲ್ಲೇ ನಿಮ್ಮ ಮನೆ ನನ್ನ ಕೈ ಸೇರುತ್ತೆ. ಅವ್ರ ದೇವಸ್ಥಾನ ಅನ್ಕೊಂಡಿರೋ ಮನೆ ಕೈ ಬಿಟ್ಟೋದ್ರೆ ಅವ್ರ ಜೀವನೇ ಹಾರೋಗುತ್ತೆ ಅಲ್ಲ. ವಿಶಾಲು ಹಾಗಂತಿರುವಾಗ ಮೀನಾ ವಿಶಾಲಿಗೆ ಹೊಡಿಯೋಕ್ಕೆ ಕೈ ಎತ್ತುತ್ತಾಳೆ. ಆಗ ವಿಶಾಲು ಕಡೆಯವರು ಓಡ್ ಬರ್ತಾರೆ. ಆಗ ವಿಶಾಲು ಅವ್ರ ಕಡೆಯವ್ರಿಗೆ ಹೇ ಅಂತ ಕೈ ಅಡ್ಡ ಹಿಡಿತಾಳೆ. ಬಿಟ್ಟು ಯಾಕೆ ನಿಲ್ಲಿಸ್ಬಿಟ್ಟೆ, ಹೊಡಿ, ನಿನಗೆ ನನ್ನನ್ನು ಮಾತ್ರ ಹೊಡಿಯೋಕ್ಕೆ ಸಾಧ್ಯ, ಆದರೆ ನಾನೇನಾದರೂ ಅಂದ್ಕೊಂಡ್ರೆ ನಿಮ್ಮ ಕುಟುಂಬನೇ ಇರಲ್ಲ. ಹಾಗಂತ ವಿಶಾಲು ಹೇಳ್ತಿರುವಾಗ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಆಟ ಆಡಬೇಡ ನೀನು. ಈಗ ನಾನು ಮೊದಲಿನ ಥರ ಸಾಧಾರಣ ಮೀನಾ ಅಲ್ಲ, ಒಂದು ಸಂಘದ ಅಧ್ಯಕ್ಷೆ ನಾನು. ಹಾಗಂತ ಮೀನಾ ಹೇಳ್ತಿರುವಾಗ, ಓ, ಅಧಿಕಾರದ ಮದ ತಲೆಗೇರ್ಬಿಡ್ತಾ? ಹಾಗಂತ ವಿಶಾಲು ಹೇಳ್ತಾಳೆ. ನಿನ್ ಥರ ಅಧಿಕಾರ ಬಂದಿದ ತಕ್ಷಣ ಕೊಬ್ಬಾಡೋಳು ನಾನಲ್ಲ. ಆ ಸಂಘದಲ್ಲಿ ನನ್ನಂತ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೆಲ್ಲ ಪಾಪ ದುಡ್ಡು ಕೊಟ್ಟು ಅನ್ಯಾಯವಾಗಿ ಬಡ್ಡಿ ವಸೂಲಿ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗೇ ಗೊತ್ತು. ಅವರೆಲ್ಲರೂ ನಿನ್ಗೆ ಎದುರಾಗಿ ನಿಂತು ಕಂಪ್ಲೇಂಟ್ ಕೊಡೋಕೆ ತಯಾರಾಗಿದ್ದಾರೆ. ನಿನ್ನಿಂದ ತೊಂದರೆಗಾಗಿರೋರು ಒಂದು 10 ಜನ ನಿನ್ನ ಎದುರಾಳಿಯಾಗಿ ಕಂಪ್ಲೇಂಟ್ ಕೊಟ್ರೆ ಸಾಕು, ಈ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ? ಮೀನಾ ಹಾಗಂತಿರುವಾಗ, ಏನು ಎದುರಿಸ್ತಿದ್ಯಾ ಅಂತಾಳೆ ವಿಶಾಲು. ನಿನ್ ಥರ ಎದುರಿಸೋದು ಬೆದರಿಸೋದೆಲ್ಲ ನನಗೆ ಗೊತ್ತಾಗಲ್ಲ, ಆದರೆ ನಿನ್ ಥರ ಅನ್ಯಾಯ ಮಾಡೋರಿಗೆ ಒಂದು ಗತಿ ಕಾಣಿಸೋದಂತೂ ಚೆನ್ನಾಗಿ ಗೊತ್ತು ಅಂತಾಳೆ. ನಿಂದ ತೊಂದರೆಗಾಗಿರೋ 16 ಜನದ ಹತ್ರ ಕಂಪ್ಲೇಂಟ್ ತಗೊಂಡು ನಿನ್ನ ಎದುರಾಗಿ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನಾಗ್ಬೋದು ನಿನ್ನ ಸ್ಥಿತಿ? ಆ ಕೇಸ್ನಲ್ಲಿ ನಿನ್ಗೆ ಎದುರಾಗಿ ನಾನು ಹೋರಾಡ್ತೀನಿ. ಹಾಗೇನಾದ್ರೂ ಆದ್ರೆ ನೀನ್ ಖಂಡಿತ ಜೈಲ್ಗೆ ಹೋಗೇ ಹೋಗ್ತೀಯಾ. ನಿನ್ಗೆ ನಾನು ಸಾಯಂಕಾಲದವರೆಗೂ ಟೈಮ್ ಕೊಡ್ತೀನಿ ಅಷ್ಟೇ. ಆ ಫೈನಾನ್ಷಿಯರ್ಗೆ ಹೇಳಿ ನೀನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ ಹೇಳು. ಸಾಯಂಕಾಲದೊಳಗೆ ಅವ್ರ ಅಣ್ಣ ಸ್ಟೇಷನಿಂದ ಹೊರಗೆ ಬರಲಿಲ್ಲ ಅಂತ ಇಟ್ಕೋ, ನೀನು ಜೈಲಿಗೆ ಹೋಗೋಕ್ಕೆ ರೆಡಿಯಾಗು ಅಂತಾಳೆ ಮೀನಾ. ಮೀನಾ ಏನೋ ಹಾಗಂತ ಹೇಳಿ ಹೊರಟೋಗ್ತಾಳೆ. ಈ ಕಡೆ ಮೀನಾ ಹೇಳಿದ್ದನ್ನ ಕೇಳಿ ವಿಶಾಲು ನಡುಗೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.